ಸರ್ ಗುರುಗಳೇ ನಾವು ಮಂಡ್ಯದಿಂದ ಕಾಲ್ ಮಾಡ್ತಿರೋದು. ಮಂಡ್ಯ? ಮಂಡ್ಯ ಡಿಸ್ಟಿಕ್. ಹೌದು ಏನು ಮಾಡ್ಕೊಂಡಿರೋದು? ಗುರುಗಳೇ ನಾನು ಬೇಕ್ರಿಲಿ ವರ್ಕ್ ಮಾಡ್ತಾ ಇರೋದು. ಕೇಕ್ ಮಾಸ್ಟರ್ ಜೋರ ಮಾತಾಡಬೇಕು. ಕೇಕ್ ಮಾಸ್ಟರ್ ವರ್ಕ್ ಮಾಡ್ತಾ ಇದ್ದೀನಿ ಬೇಕ್ರಿಲಿ. ಕೇಕ್ ಮಾಸ್ಟರ್? ಹೌದು. ಓಹೋ, ನೀವು ಕೇಕ್ ಮಾಡ್ತೀರಾ? ಹಾ ಹೌದು ಗುರುಗಳೇ. ಹಂಗಾರೆ ಕೇಕ್ ತುಂಬ ತಿಂತೀರಾ ಅನ್ಸದ್ ನೀವಲ್ಲ? ಇಲ್ಲ ಗುರುಗಳೇ, ನಾವು ತಿನ್ನಲ್ಲ ಜಾಸ್ತಿ. ಕೇಕ್ 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 ಮಾಡೋರು ಕೇಕ್ ತಿಂತಾರೆ ಅಂತ ಏನಿಲ್ಲ. ಇಲ್ಲ. ಎಷ್ಟು ಮಾಡ್ತೀರಿ ದಿಸಕ್ಕೆ ಕೇಕ? ಗುರುಗಳೇ ಎಷ್ಟು ಮಾಡ್ತೀರಿ ದಿಸಕ್ಕೆ ಕೇಕ ಅಂದೆ? ಡೈಲಿ ಒಂದು 15ರಿಂದ 20 ಕೇಕ್ ಹೋಗುತ್ತೆ. 20 ಕೆಜಿ ಕೇಕ್ ಹೋಗುತ್ತೆ. ಓಕೆ, ಇದರಲ್ಲಿ ಸ್ಪೆಷಲಿಸ್ಟ್ ನೀವು? ಹಾ ಹೌದು. ಓಕೆ. ನಾ ತುಂಬಾ ಸುಮಾರು ಒಂದು 15 ವರ್ಷದಿಂದ ಇದೇ ವರ್ಕ್ ಮಾಡ್ತಾ ಇರೋದು. ಹಂಗಾರೆ ನಿಮ್ಗೆ ಎಷ್ಟು ವರ್ಷ ಸರ್? ನನ್ಗೆ ಈಗ 32 ವರ್ಷ. 32 ವರ್ಷ. 32 ವರ್ಷ. ಆಗ್ಲಿ, ಎಲ್ಲ ಒಳ್ಳೇದಾಗ್ಲಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು? ಗುರುಗಳೇ ನಾನು ಈಗ 2 ತಿಂಗಳಿಂದ ನೋಡ್ತಾ ಇದ್ದೀನಿ. ನಿಮ್ ಕಾರ್ಯಕ್ರಮ ತುಂಬಾ ಇದರಿಂದ ನಾನು ತುಂಬಾ ಇನ್ಸ್ಪೈರ್ ಆಗಿದ್ದೀನಿ. ತುಂಬಾ ಇದರಿಂದ ನೋವುಗಳನ್ನ ಮರಿತಾ ಇದ್ದೀನಿ. ಕೇಳಿಗಿನ ಕಾರ್ಯಕ್ರಮ ನೋಡಿ ಎಷ್ಟೋ ನೋವುಗಳನ್ನ ಮರ್ತಿ ನನಗೆ ಮುಂದೆ ಹೋಗಕ್ ಒಂದು ದಾರಿ ಆಗ್ತೈತೆ. ಆಗ್ಲಿ ಆಗ್ಲಿ, ಎಲ್ಲ ಒಳ್ಳೇದಾಗುತ್ತೆ, ಶುಭ ಆಗ್ಲಿ. ಇರ್ಲಿ, ಏನಾದರೂ ಹಂಚ್ಕೊಳ್ಳೋದಿದೆಯಾ? ಹೌದು ಗುರುಗಳೇ, ಹೇಳಿ ಹೇಳಿ ಹೇಳಿ, ಮನ್ಸಲ್ಲಿರೋದು ನೋವು ಹಂಚ್ಕೊಳ್ಳಿ. ಗುರುಗಳೇ ನಾವು ನಮ್ಮ ಅಪ್ಪ ಅಮ್ಮ 2 ಮಕ್ಕಳು. ಸ್ವಲ್ಪ ಜೋರ ಮಾತಾಡಿ. ನಮ್ಮ ಅಪ್ಪ ಅಮ್ಮ 2 ಮಕ್ಕಳು. ನಾನು ದೊಡ್ಡವನು, ನನ್ನ ತಮ್ಮ ಒಬ್ಬ ಇದ್ದಾನೆ. ಓಕೆ. ನನಗೆ ಮದುವೆ ಆಗಿ 5 ವರ್ಷ ಆಯ್ತು. ಅರ್ಥಾತ್ ನಿಮಗೀಗ 32 ವರ್ಷ ಅಂದ್ರೆ ಒಂದು 27-28ರ ಮದುವೆ ಆಯ್ತಾ? ಮದುವೆ ಆಗೈತೆ. 27-28ರಲ್ಲಿ ಮದುವೆ ಆಗೈತೆ. ಬಟ್ ಇವಾಗ ನನ್ನ ಹೆಂಡತಿ ನನ್ನ ಜೊತೆ ಇಲ್ಲ. ಆಯ್ತು, ಅಂದ್ರೆ ಮನೆಯವ್ರು ನೋಡಿ ಮದುವೆ ಮಾಡಿದ್ದ? ಮನೆಯವ್ರು ನೋಡಿದ್ದಲ್ಲ, ಮನೆಯವ್ರು ಒಟ್ನಾಗ ಮನೆಯವ್ರಿಗೆಲ್ಲ ಒಪ್ಪೆ ಮದುವೆ ಆಗಿದ್ದು. ಬಟ್ ಅದೇನಂತಂದ್ರೆ ನನಗೆ ಯಾರೋ ಹಿಂಗೆ ರಿಲೇಷನ್ ಹತ್ರದವ್ರೆ. ದುಡ್ಡು ಸಂಬಂಧ ಹಿಂಗೆ ರಿಲೇಷನ್ ಒಬ್ರು ಹಿಂಗೆ ಒಂದು ಹುಡುಗಿ ಐತೆ, ಒಳ್ಳೆ ಹುಡುಗಿ ಅಂತ ತೋರ್ಸಿದ್ರು, ನಂಬರ್ ಕೊಟ್ರು. ಮಾತಾಡ್ತಿದ್ವಿ, ಹಿಂಗೆ ಇಷ್ಟಪಟ್ವಿ, ಇಬ್ರು ಇಷ್ಟಪಟ್ವಿ. ಇಷ್ಟಪಟ್ಟು ಅಪ್ಪ ಅಮ್ಮಂಗೆ ಹೇಳಿದೆ, ಈ ತರ ಒಂದು ಹುಡುಗಿ ಇಷ್ಟಪಟ್ಟಿದ್ದೀನಿ, ಹೋಗಿ ನೋಡ್ಕೊಂಬನ್ನಿ, ನಿಮ್ಗೆ ಒಪ್ಪಿಗೆ ಆದ್ರೆ ನಾನು ಹಾಕ್ತೀನಿ ಅಂತಾನೆ ಹೇಳಿದೆ. ಬಟ್ ಅಪ್ಪಾಜಿ ಹೋಗಿ ನೋಡ್ಕೊಂಬಂದ್ರು, ಅಪ್ಪ ಅಮ್ಮ ಇಬ್ರು ಹೋಗಿ ನೋಡ್ಕೊಂಬಂದ್ರು. ನೋಡ್ಕೊಂಬಂದು ಅವರು ಒಪ್ಕೊಂಡ್ರು ಅವ್ರ ಮನೆ. ಬಂದು ಹೇಳಿದ್ರು ನನ್ಗೆ ಹುಡುಗಿ ಇಷ್ಟ ಆಯ್ತು, ಮಾಡ್ಕೋ ಅಂತ ಅಂದ್ರು ಮನೆಯವರು. ಮನೆಯವರು, ಅಪ್ಪ ಅಮ್ಮ. ಆಮೇಲೆ ಆ ಹುಡುಗಿಯರ ಅಪ್ಪ ಅಮ್ಮಂಗೆ ಅಪ್ಪ ಅಮ್ಮ ಹುಡುಗಿಗೆ ಕಾಂಟ್ಯಾಕ್ಟ್ ಇರ್ಲಿಲ್ಲ. ಯಾಕೆ ಅಂದ್ರೆ ಅವಳೇನಂತ ಅಪ್ಪ ಅಮ್ಮ ಅಂತ ಜಗಳ ಮಾಡ್ಕೊಂಡು ಅವರ ಅಜ್ಜಿ ಜೊತೆ ಇದ್ಲು. ಎಷ್ಟು ವರ್ಷದಿಂದ? ಅಲ್ಲೇ 6 ಮಂತ್ ಇಂದ ಅಷ್ಟೇ. ಓಹೋ, 6 ಮಂತ್ ಇಂದ ಜಗಳ ಮಾಡ್ಕೊಂಡು ಅಜ್ಜಿ ಮನೆ ಇದ್ರು. ಬಟ್ ಬೆಳೆದಿರೋದೆಲ್ಲ ಅಜ್ಜಿ ಮನೆಗೆ. ಏನ್ ಕಾರಣಕ್ಕೆ ಜಗಳ? ಅದೇ ಅಪ್ಪ ಅಮ್ಮ ಏನೋ ಅಂದ್ರೆ ರಿಸ್ಟ್ರಿಕ್ಷನ್ ಹಾಕ್ತಾರೆ ಫೋನ್ ಯೂಸ್ ಮಾಡೋದಕ್ಕೆ, ಅದಕ್ಕೆ ಇದಕ್ಕೆ ಎಲ್ಲ ರಿಸ್ಟ್ರಿಕ್ಷನ್ ಹಾಕ್ತಾರೆ, ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಕಂಡೀಷನ್ ಹಾಕ್ತಾರೆ ಅಂತ ಅಂದ್ಬಿಟ್ಟೇನೋ ಅವರು ಹೊಡೆದ್ರು. ನಮ್ಮ ಅಪ್ಪ ಹೊಡೆದ್ರು ಅಂದ್ಬಿಟ್ಟು ಅವ್ರ ಅಜ್ಜಿ ಮನೆ ಬಿಟ್ಟು ಕೇಳ್ದೆ ಮನೆ ಬಿಟ್ಟು ಬಂದಿದ್ದಾರೆ. ಆ ಟೈಮಲ್ಲಿ ಅದಾದ 6 ಮಂತ್ ಆದ್ಮೇಲೆ ನನಗೆ ಕಾಂಟ್ಯಾಕ್ಟ್ ಆದ್ರು. ಹಿಂಗೆ ಕಾಂಟ್ಯಾಕ್ಟ್ ಇದೆಲ್ಲ ಶೇರ್ ಮಾಡ್ಕೊಂಡ್ರು, ಎಲ್ಲಾನು ಹೇಳ್ಕೊಂಡ್ರು. ಬಟ್ ಅದಾದ್ಮೇಲೆ ಅವ್ರ ಅಪ್ಪ ಅಮ್ಮನಿಗೆ ಮದುವೆ, ನಮ್ಮ ಅಪ್ಪ ಅಮ್ಮನಿಗೆ ಬೇಗ ಮದುವೆ ಮಾಡೋಣ ಅಂತ ಎಲ್ಲ ಓಡಾಡಿದ್ರು. ಅದಾದ 1 ವೀಕ್ 15 ಡೇಸ್ಗೆಲ್ಲ ಮದುವೆನೇ ಆಗೋಯ್ತು ನಮ್ದು. ಅಂದ್ರೆ ಹುಡುಗಿ ನೋಡಿದ್ದು ಮದುವೆ ಆಗಿದ್ದೀವಲ್ಲ 15 ದಿವಸದೊಳಗೆ ಮುಗ್ದೋಯ್ತು? 15 ದಿನದೊಳಗೆ ಮುಗ್ದೋಯ್ತು. ಬಟ್ ನನಗೆ ಅದಾದ 1-2 ತಿಂಗಳು, ನನಗೆ ಅದಕ್ಕೆ ಮುಂಚೆ ನಂಗೆ 2 ತಿಂಗಳು ಕಾಂಟ್ಯಾಕ್ಟ್ ಇದ್ರು. 2 ತಿಂಗಳು ಮಾತಾಡಿದ್ದೆ ಅವ್ರ ಜೊತೆ. ಅದು ಅಪ್ಪ ಅಮ್ಮ ನೋಡ್ಕೊಂಬಂದು ಒಂದು 6-15 ದಿವಸಕ್ಕೆ ಮದುವೆ ಆಯ್ತು. ಹಂಗೆ ದೇವಸ್ಥಾನದಲ್ಲಿ ಹೋಗಿ ಮದುವೆ ಮಾಡ್ಕೊಂಡ್ ಬಂದಿದ್ವಿ. ಅಂದ್ರೆ ಅವ್ರ ಅಜ್ಜಿಗೆ ಒಪ್ಪಿಗೆ ಇತ್ತು, ಹುಡುಗಿಯ ಇದ್ದಾರಲ್ಲ ಅವ್ರ ಅಜ್ಜಿಗೆ ಒಪ್ಪಿಗೆ ಇತ್ತು. ಅವ್ರ ಅಪ್ಪ ಅಮ್ಮ ಇರ್ಲಿಲ್ಲ? ಅವ್ರ ಅಪ್ಪ ಅಮ್ಮ ಇರ್ಲಿಲ್ಲ, ಒಪ್ಪಿಗೆ ಇರ್ಲಿಲ್ಲ. ಯಾಕೆ ಗೊತ್ತಿಲ್ಲ, ಅದನ್ನ ನಾನು ಕೇಳಕ್ ಹೋಗ್ಲಿಲ್ಲ. ಅಪ್ಪ ಅಮ್ಮ ಇವ್ರು ಒಪ್ಕೊಂಡಿದ್ರಲ್ಲ, ಅಜ್ಜಿ ಅಪ್ಪ ಅಮ್ಮ ಮಾತು ಕರಿ ಮದ್ವೆಗೆ ಅಂತ ಹೇಳ್ದೆ. ಅವರು ಇಲ್ಲ ನಾನ್ ಕರೆಯಲ್ಲ,
ಅವ್ರಿಗೆ ನನ್ ಮಗಳು ಅನ್ನೋದ್ ಪ್ರೀತಿನೇ ಇಲ್ಲ ಅವ್ರಿಗೆ, ನಾನ್ ಕರೆಯಲ್ಲ ಅಂತ ಅಂದ್ರು. ಅಂದ್ರೆ ಕರೆದೇ ಇರ್ಲಿಲ್ವಾ? ಇಲ್ಲ, ಮದ್ವೆ ಕರೆದೇ ಇರ್ಲಿಲ್ಲ. ಅಲ್ಲ, ನೀವು ಕರಿಬೇಕಿತ್ತು ಹುಡುಗನಾಗಿ. ಬಟ್ ನನಗೆ ಪರಿಚಯ ಇರ್ಲಿಲ್ವಲ್ಲ ಗುರುಜಿಯವರು. ಮತ್ತೆ ಈಗ ನಿಮ್ಮ ತಂದೆ ತಾಯಿ ಹೋಗಿ ಕೇಳ್ಕೊಂಡು ಬಂದ್ರಲ್ಲ, ಅದು ಅವ್ರ ಅಜ್ಜಿನೋ ಅವ್ರ ಅಪ್ಪ ಅಮ್ಮನ ಕೇಳ್ಕೊಂಡ್ ಬಂದಿದ್ದು? ಅವ್ರ ಅಜ್ಜಿ. ಓ, ಅಂದ್ರೆ ಅಪ್ಪ ಅಮ್ಮನ ಅವ್ರ ನಿಮ್ಮ ಅಪ್ಪ ಅಜ್ಜಿ ಅಮ್ಮ ಅಂದ್ರೆ ಕೂಡ ಹೋಗಿಲ್ಲ? ಗುರುಜಿ ಅಪ್ಪ ಅಮ್ಮನ ಕೇಳಲಿಕ್ಕೆ ನಿಮ್ಮ ಅಪ್ಪ ಅಮ್ಮ ಕೂಡ ಹೋಗಿಲ್ಲ? ಇಲ್ಲ ಹೋಗಿಲ್ಲ. ಹ್ಮ್. ಹುಡುಗಿ ಇವ್ರು ಇದ್ದಾರಲ್ಲ, ಅವ್ರ ಅಮ್ಮ ಅಜ್ಜಿ. ಗೊತ್ತಾಯ್ತಪ್ಪ, 1000 ಇರ್ಲಿ, ಅದು ಬದುಕಿದ್ರು ತಾನೆ. ಬಟ್ ಅವ್ರ ಪರಿಚಯ ಇರ್ಲಿಲ್ಲ. ನಾನ್ ಇವ್ರ ಮುಖಾಂತರ ಹೇಳಿದೆ ಕರೀರಿ ಅಂತ. ಮತ್ತೆ ಅವರು ಇಲ್ಲ, ನಾವ್ ಕರೆಯಲ್ಲ, ನಾವೇ ಮಾಡ್ಕೊಡ್ತೀವಿ ಅಂತ ಅವ್ರ ಅಜ್ಜಿನೂ ಅಂದ್ರು. ಈ ಸ್ಕೂಲಿಗೆ ಅಡ್ಮಿಷನ್ ಆಗ್ಲಿಕ್ಕೆ ಬಂದಾಗ ಅವ್ರ ಅಪ್ಪ ಅಮ್ಮನ ಕೇಳ್ದಂಗೆ ಹುಡುಗರ್ನ ಕೇಳಿ ಅಡ್ಮಿಷನ್ ಮಾಡ್ಕೊಂಡಂಗೆ ಆಗುತ್ತೆ ಕತೆ. ಆಯ್ತು, ಹೇಳಪ್ಪ. ಮದುವೆ ಆಯ್ತು. ಆಮೇಲೆ ಮದುವೆ ಆಯ್ತು. ಮದುವೆ ಆದ್ಮೇಲೆ ನಾನು ಇದ್ದಿದ್ದು ಫಸ್ಟ್ ಬೆಂಗಳೂರಲ್ಲಿ ಇಂಜಿನಿಯರ್ ವರ್ಕ್ ಮಾಡ್ತಿದ್ದೆ. ಏನಪ್ಪ? ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೆ ಫಸ್ಟ್. ಓಕೆ. ಅಂದ್ರೆ ಅವಾಗ್ಲೂ ಈ ಕೇಕ್ ಮಾಡೋದೇ ಆಗಿತ್ತು? ಹೌದು, ಮೊದಲು ಮದುವೆ ಮುಂಚೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೆ ನಾನು. ಅಂದ್ರೆ ಅದೇ ಅಲ್ಲೂ ಕೂಡ ಕೇಕ್ ತಯಾರು ಮಾಡೋದೇ ಕೆಲಸ ಆಗಿತ್ತು? ಹೌದು. ಓಕೆ. ಹೇಳಪ್ಪ. ಮದುವೆ ಆದ್ಮೇಲೆ ನೀವು ಬೆಂಗಳೂರಲ್ಲಿ ಇದ್ರ ವರ್ಷ ದಿನ? ಇಲ್ಲ ಗುರುಜಿ, ಮದುವೆ ಆದ್ಮೇಲೆ ಅಂದ್ರೆ ರಜೆ ಹೇಳ್ಬಿಟ್ಟು ಬಂದಿದ್ದೆ. ಇವ್ರು ಮನೆಯವರು ಅಂದ್ರು, ಬೇಡ ಅಪ್ಪ ಅಮ್ಮ ನೋಡ್ಕೊಂಡು ಇಲ್ಲೇ ಇರೋಣ, ಸುಮ್ನೆ ಅಪ್ಪ ಅಮ್ಮ ಇಬ್ರೇನ್ ಬಿಟ್ಟು ಹೋದ್ರೆ ಜನ ಏನಾರ ಅಂತಾರೆ, ಅವರು ಇಬ್ರೇನೆ ಇರೋದು, ನೋಡ್ಕೊಂಡು ಇಲ್ಲೇ ಇದ್ ಬರೋಣ ಅಂತ ಅವರು ಅಂದ್ರು. ನನಗ್ ಬೆಂಗಳೂರು ಇಷ್ಟ ಇಲ್ಲ, ಇಲ್ಲೇ ಇರೋಣ ಅಂತ ಅಂದ್ರು. ಸರಿ, ಇವರೇ ಇಷ್ಟ ಇದ್ ಮಾಡ್ತಾರ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಅಂದ್ಬಿಟ್ಟು ನನಗೂ ಅದೇ ಆಸೆ ಇತ್ತು. ನನಗೂ ಅದೇ ಆಸೆ ಇದ್ದಿದ್ದು. ಆಯ್ತು ಅಂದ್ಬಿಟ್ಟು ಇಲ್ಲೇ ಊರಲ್ಲೇ ಉಳ್ಕೊಂಡ್ವಿ. ಲೋಕಲ್ ಅಲ್ಲಿ ಇಲ್ಲೇ ಕೆಲಸ ನೋಡ್ಕೊಂಡ್ರೆ ಇಲ್ಲೇ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಹಿಂಗೆ ಹೋಗ್ದಾಯ್ತು. ಒಂದ್ ಪಾಪು ಆಯ್ತು, ಒಂದ್ ವರ್ಷದ ಒಂದ್ ಪಾಪು ಆಯ್ತು, ಒಬ್ಬ ಮಗ ಇದ್ದಾನೆ. ಹಿಂಗೆ ಹೋಗ್ಬೇಕಾದ್ರೆ ಹಿಂಗೆ ಸಣ್ಣ ಪುಟ್ಟ ನಮ್ಮ ಅಮ್ಮನ ಜೊತೆ ಸ್ವಲ್ಪ ಕೆಲಸ ವಿಚಾರಕ್ಕೆ ಈಗ ಏನಾರ ಒಂದ್ ಹೇಳ್ದಾಗ ಊಟ ಕೊಡು ಅನ್ನೋದು, ಅವಾಗ ಹಾಕೊಂಡ್ ತಿನ್ನು ಹೋಗು ಅನ್ನೋದು, ಹಿಂಗೆ ಹೋಗ್ತಾ ಸ್ವಲ್ಪ ವೇರಿಯೇಷನ್ ಆಗ್ತಾ ಬರ್ತು ನಮ್ಮ ಅಮ್ಮನ ಜೊತೆ. ಅವರು ನನ್ ಕೈಲಿ ಬಂದ್ ಹೇಳೋರು, ನಾನ್ ಹೋಗಿ ಕೇಳಿದ್ರೆ ನನ್ ಮೇಲೆ ಸ್ವಲ್ಪ ಜಗಳಕ್ಕೆ ಬರೋರು. ನಿಮ್ಮ ಹೆಂಡತಿ? ಹೌದು. ಜಗಳಕ್ಕೆ ಬರೋರು. ಬೇಕಾದ್ರೆ ಹಾಕೊಂಡ್ ತಿನ್ನಕ್ ಹೇಳು, ನಾನು ಹಾಕೊಡಲ್ಲ, ಹಂಗ್ ಮಾಡಿದ್ವಿ. ನೋಡ್ಕೊಂಡು ಇಲ್ಲಿ ಇರೋಣ ಅಂದ ಹೆಣ್ಮಕ್ಳೆ ಈಗ ಸ್ವಲ್ಪ ಯಾಕೋ ಬದಲಾಗಿದ್ಲು? ಬದಲಾದ್ರು. ಆಮೇಲೆ ಸರಿ ಆಯ್ತು, ನಾನು ಎರಡು ಕಡೆಗೂ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಅಮ್ಮಂಗೂ ಬಿಡು ಹೋಲಿ, ಇನ್ನೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ, ಏನ್ ಮಾಡಕ್ ಹಾಕಿದ್ದೆ, ದೂರ ಮಾಡ್ಕೊಳಕ್ ಆಗಲ್ಲ, ಹೊಡೆದೋಗ್ತಲ್ಲ ಅಂದ್ಬಿಟ್ಟು ಇವ್ರಿಗೂ ನಮ್ಮ ನೆಂಟಿಗೂ ಹೇಳ್ಕೊಂಡೆ, ಇವ್ರು ಅಮ್ಮಂಗೂ ಹೇಳ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ಒಂದಿನ ತುಂಬಾ ತೀರಾ ಗಲಾಟೆಗೆ ಹೋಗ್ಬಿಡ್ತು. ತೀರಾ ಗಲಾಟೆ ಅಂತ ಅಂದ್ರೆ ನಮ್ಮ ಅಮ್ಮಂಗೆ ಒಂದು ಕಾಫಿ ಕೊಡೋ ವಿಚಾರಕ್ಕೆ ಎಲ್ಲ ಆಗ್ಲಿ, ಪ್ರತಿಯೊಂದು ಯಾರು ನೀರ್ ಕೊಡೋ ವಿಚಾರಕ್ಕಾಗ್ಲಿ ಕೊಡ್ತಿರ್ಲಿಲ್ಲ. ಸರಿ ಆಯ್ತು, ನಾನೇ ಕೊಟ್ರ ತಪ್ಪೇನು ಅಂದ್ಬಿಟ್ಟು ನಾನೇ ತಗೊಂಡೋಗ್ ಕೊಡ್ತಿದ್ದೆ. ಅಂದ್ರೆ ಒಂದ್ ಟೈಮಲ್ಲಿ ನಿಮ್ ಮನೆ ಆಳಲ್ಲ, ನಾನು ನಿಮ್ ಮದುವೆ ಮಾಡ್ಕೊಂಬಂದಿರ, ನಿಮ್ ಮನೆ ಕೆಲಸ ಮಾಡಕ್ಕಲ್ಲ, ನನ್ ಮದುವೆ ಮಾಡ್ಕೊಂಬಂದಿರ ನೀನು ಹಂಗೆ ಮಾತಾಡಿದ್ರು. ಅಲ್ಲ, ಮನೆ ಕೆಲಸ ಅಂದ್ರೆ ಮದುವೆ ಮಾಡ್ಕೊಂಡ್ ಬಂದಿರೋರು ಯಾರು ಮನೆ ಕೆಲಸ ಮಾಡಲ್ವಾ? ನಿಮ್ ಮಾತ್ರ ಮಾಡ್ತಿದ್ಯಾ ಕೆಲಸ, ಬಾಕಿ ಯಾರು ಮದುವೆ ಮಾಡ್ಕೊಂಡ್ ಇಲ್ವಾ, ಮನೆ ಕೆಲಸ ಮಾಡ್ತಾ ಇಲ್ವಾ ಅಂತ ಎಲ್ಲ ಕೇಳೋದಕ್ಕೆ ಇಲ್ಲ ಮಾಡಲ್ಲ ಕೊಡಲ್ಲ ಅಂತ ಅನ್ಬೋದು. ಇಲ್ಲ ನೀನ್ ಕೊಡಕ್ ಆಗ್ಲಿಲ್ಲ ಅಂತ ಅಂದ್ರೆ ಹೇಳು, ನಿಂಗೆ ಆಗಲ್ಲ ಅಂತ ಹೇಳು. ಆಗ್ಬಿಟ್ಟು ಕೆಲ್ಸಕ್ಕೆ ಮಡಿಕೊಂಡಿದ್ದೀರಾ, ನಿಮ್ ಮಾವನೇ ಆಳಲ್ಲ, ಹಂಗೆ ಹಿಂಗೆಲ್ಲ ಮಾತಾಡ್ಬೇಡ. ಅವರು ಅಷ್ಟಿಂದ ಕಷ್ಟಪಟ್ಟಿದ್ದಾರೆ, ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತು. ಇವತ್ತು ಅವ್ರಿಗೊಂದು ಕಾಫಿ ಕೊಡಕ್ಕೆ ನೀನ್ ಈ ತರ ಮಾತಾಡ್ತಿದ್ಯಾ? ಸರಿ ಆಯ್ತು, ಆಮೇಲೆ ಹಂಗೆ ಮಾತ್ ಬೆಳೆದು ಬೆಳೆದ್ಮೇಲೆ ನನ್ಗೆ ಸಿಕ್ಕಲ್ಲಿ ಒಂದ್ ಏಟ್ ಹೊಡೆದ್ಬಿಟ್ಟೆ. ಸರಿ ಆಯ್ತು, ಅದು ಆಯ್ತು. ಆಮೇಲೆ ಸಮಾಧಾನ ಮಾಡಿ ಆಮೇಲೆ ಅದು ಸರಿ ಆಯ್ತು, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೆ ಹಂಗೇನೆ. ಆಮೇಲೆ ಹಿಂಗೆ ಯಾವ್ದೋ ಒಂದು ಮೆಸೇಜ್ ಬಂತು, ನಮ್ ಚಿಕ್ಕಪ್ಪನ ಮಗಂದು ಮೆಸೇಜ್ ಬರ್ತಿತ್ತು. ನಮ್ ಚಿಕ್ಕಪ್ಪನ ಮಗ, ನಿಮ್ಮ ಚಿಕ್ಕಪ್ಪನ ಮಗನಿಂದ ಮೆಸೇಜ್ ಬಂದಿತ್ತು? ಮೆಸೇಜ್ ಅಂದ್ರೆ ಕೆಟ್ಟದಾಗ ಏನಂತ ಇಲ್ಲ,
ಅಲ್ಲ, ಬಂದಿದ್ದು ಯಾರಿಗೆ? ಇವಳು ಮಾಡಿದ್ಲು. ಈಕೆ ಆತನಿಗೆ ಮಾಡಿದ್ದು? ಮಾಡಿದ್ರು. ಹಿಂಗೆ ಊಟ ಆಯ್ತಾ, ತಿಂಡಿ ಆಯ್ತಾ, ಇಷ್ಟೇ ಕೇಳ್ತಿರೋದು. ಅವನು ನನ್ನ ಚಿಕ್ಕಪ್ಪನ ಮಗ, ಅವನು ಬಂದು ನನಗೆ ಮೆಸೇಜ್ ತೋರಿಸ್ದ. ನಾನು ನೋಡೋಣ ಇಲ್ಲೇ ಇದ್ದೀನಿ, ಹಿಂಗೆ ಅಕ್ಕ ಹಿಂಗೆ ಮೆಸೇಜ್ ಮಾಡ್ತಾರ್ರಿ ಅಂತ ಬಂದು ತೋರಿಸ್ದ. ನನ್ಗೆ ಬಿಡೋ, ನಾನೀಗ ಅವನ ಮುಂದೆ ತೋರಿಸ್ಕೊಳಕ್ ಆಗಲ್ವಲ್ಲ, ಏನು ಹೇಳ್ಕೊಳಕ್ ಆಗಲ್ವಲ್ಲ, ಬಿಡೋ ಏನೋ ಕ್ಯಾಶುವಲ್ ಮಾಡಿರ್ಬೇಕು ಅಂತ ನಾನು ಸುಮ್ಮನಾದೆ. ಸರಿ ಆಯ್ತು. ಅಲ್ಲಿ ಮನೆಗೆ ಹೋದೆ. ಮನೆಗೆ ಹೋಗಿ ಮೊಬೈಲ್ ಚೆಕ್ ಮಾಡಿದ್ರೆ ಮೊಬೈಲ್ ಮೆಸೇಜ್ ಇಲ್ಲ, ಇದ್ದಾರೆ. ನಾನು ಕೇಳ್ದೆ ಆಗ್ಲೇ, ಅವ್ನಿಗೆ ಮೆಸೇಜ್ ಮಾಡಿದ್ಯಲ್ಲ, ಮೆಸೇಜ್ ಎಲ್ಲಿ ಇಂದು? ಡಿಲೀಟ್ ಮಾಡ್ದೆ ಇಂದು. ಯಾಕೆ ಡಿಲೀಟ್ ಮಾಡ್ದೆ? ಇಲ್ಲ ರಿಪ್ಲೈ ಕೊಡ್ಲಿಲ್ಲ, ಅದಕ್ಕೆ ಡಿಲೀಟ್ ಮಾಡ್ದೆ. ನೀನ್ ಏನಕ್ಕೆ ಮೆಸೇಜ್ ಮಾಡ್ಬೇಕು? ಮನೆ ಪಕ್ಕದಲ್ಲಿ ಇರೋದಕ್ಕೆ, ಆ ಮನೆ ಪಕ್ಕದಲ್ಲಿ ತಾನೆ, ಅವನಿಗೆ ಏನಕ್ಕೆ ಮೆಸೇಜ್ ಮಾಡ್ಬೇಕು ಈಗ? ಸರಿ, ನೀನ್ ಮೆಸೇಜ್ ಮಾಡಿದೆ, ನೀನ್ ಮೆಸೇಜ್ ಮಾಡಿದ್ ನನ್ಗೆ ಬೇಜಾರಿಲ್ಲ. ನೀನ್ ಏನಕ್ಕೆ ಮೆಸೇಜ್ ಡಿಲೀಟ್ ಮಾಡಿದ್? ಏನಕ್ಕೆ? ನೀನ್ ಮೆಸೇಜ್ ಮಾಡು, ಮಾತಾಡು, ನನ್ ಅಬ್ಜೆಕ್ಷನ್ ಹಾಕಲ್ಲ. ನೀನ್ ಡಿಲೀಟ್ ಮಾಡಿದ್ ತಪ್ಪಲ್ವಾ? ನನಗೇನು ಗೊತ್ತಿಲ್ದಂಗೆ ಇದೆಲ್ಲ ಮಾಡ್ತಾ ಇದೀಯ ಅಂತಂದೆ. ಆಮೇಲೆ ಅವಾಗ್ಲೂ ಹೇಳ್ದೆ, ನೋಡು ಈ ತರ ಎಲ್ಲ ಮಾಡ್ಬೇಡ, ಏನು ನೀನ್ ಮೆಸೇಜ್ ಮಾಡು, ಮಾತಾಡು, ಏನೇ ಮಾಡು, ಹೇಳ್ಕೊ, ಡಿಲೀಟ್ ಮಾಡ್ಬೇಡ. ನಾನ್ ಮೊಬೈಲ್ ನೋಡಿ, ನನ್ನ ಮೊಬೈಲ್ ಯಾವ ತರ ಚೆಕ್ ಮಾಡ್ಕೊಂಡಿದ್ಯಾ? ನನ್ನ ಮೊಬೈಲ್ ನೋಡ್ತೀಯ ನೀನ್? ಯಾವ ತರ ನನ್ನ ಮೊಬೈಲ್ ನಿನ್ ಎತ್ಕೋತಾ ಇರ್ಬೇಕಾದ್ರೆ ಬಂದು ಕಿತ್ಕೊಂಡ್ರೆ ಕುತ್ಕೊಂಡ್ರೆ ನೋಡಿಲ್ಲ ನಾನು ಅವಳ ಮೊಬೈಲ್ ಮುಟ್ಟಕ್ ಹೋದ್ರೆ ಅವಳು ಈಸ್ಕೊಬಿಡ್ತಾಳೆ, ಕೊಡಲ್ಲ ಮೊಬೈಲ್. ಸರಿ ಆಯ್ತು. ಆಮೇಲೆ ಅದಾದ 2 ಡೇಸ್ಗೆ ಇದೇ ಜಗಳ, ಮತ್ತೆ ಅಪ್ಪ ಅಮ್ಮನ ಜೊತೆ ಜಗಳ ಬಿದ್ರು. ಅವಾಗ ತುಂಬಾ ಹೊಡೆದ್ಬಿಟ್ಟೆ. ಅಂದ್ರೆ ಏನ್ ಕಾರಣ ಕೊಡೋದ್ರಿ? ಇದೇ ಮನೇಲಿ ಕೆಲಸ ಮಾಡಲ್ಲ, ಒಂದು ಅಡಿಗೆ ತಿಂಡಿ ಮಾಡ್ಕೊಡಲ್ಲ. ಅಂದ್ರೆ ಅವತ್ತು ಹೊಡೆದಿದ್ದು ಬೇರೆ, ಇದು ಬೇರೆ? ಇದು ಬೇರೆ. ಓಕೆ. ಅಡಿಗೆ ತಿಂಡಿ ಮಾಡ್ಕೊಳ ಅಂತ ಹೊಡೆದೆ. ಅಂದ್ರೆ ಈ ಹೊತ್ತಿಗೆ ಆಲ್ರೆಡಿ ಈ ಮೆಸೇಜ್ ಸ್ವಲ್ಪ ಮನ್ಸಲ್ಲಿ ಇತ್ತು? ಇತ್ತು. ಅಷ್ಟೊತ್ತಿಗಾದ್ರೆ ನನ್ನ ಮನಸ್ಸು ಹಾಳಾಗ್ಬಿಟ್ಟಿತ್ತು ಗುರುಗಳೇ. ಸೊ ಆ ಹೊಡೆಯೋದಿಕ್ಕೆ ಅದೆಲ್ಲ ಒಟ್ಟಿಗೆ ಸೇರಿ ಆಚೆ ಬಂತು. ಅದು ಇತ್ತಲ್ಲ, ಬೇಜಾರಿತ್ತಲ್ಲ, ಅದನ್ನು ಇದ್ರ ಮೇಲೆ ಹಾಕ್ತೆ. ಈ ತರ ಎಲ್ಲ ಮಾಡ್ತಿದ್ಯಾ ಅಂದ್ಬಿಟ್ಟು ಹೊಡೆದೆ. ಸರಿ ಆಯ್ತು. ಅದಾದ ಬೆಳಿಗ್ಗೆಗೆ ನಾನು ಮಾಮೂಲಿ ರೆಗ್ಯುಲರ್ ಕೆಲ್ಸಕ್ಕೆ ಹೋಗ್ತೀನಲ್ಲ, ಹಂಗ ಹೋದೆ ನಾನು. ನಾನು ಕೆಲ್ಸಕ್ಕೆ ಹೋದ್ಮೇಲೆ ಅವ್ರ ಅಜ್ಜಿ ಮನೆಗೆ ಹೊಂಟೋಗ್ಬಿಟ್ಟಿದ್ದಾಳೆ. ಹೇಳಿಲ್ಲ, ನಮ್ಮ ಅಮ್ಮಂಗೂ ಹೇಳಿಲ್ಲ, ನಮ್ಮ ಅಪ್ಪಂಗೂ ಹೇಳಿಲ್ಲ, ನಂಗೂ ಹೇಳಿಲ್ಲ. ಅಜ್ಜಿ ಮನೆಗೆ ಹೊಂಟೋಗ್ಬಿಟ್ಟಿದ್ದಾಳೆ. ಸರಿ, ನಂಗೆ ವಿಚಾರ ಗೊತ್ತಾಯ್ತು. ಅವ್ರ ಅಜ್ಜಿ ಫೋನ್ ಮಾಡಿದೆ. ಅವ್ರ ಅಜ್ಜಿ ಫೋನ್ ಮಾಡಿ ಹೇಳೋದಕ್ಕೆ ಬಂದಿದ್ದಾಳೆ ಅಂತ ಅಂದ್ರು. ಸರಿ ಆಯ್ತು. ಆಮೇಲೆ ನಾನು ಇವಳಿಗೆ ಮಾಡಿದೆ. ಇವಳಿಗೆ ಮಾಡೋದು, ಏನಕ್ಕೆ ಹೋಗಿದ್ಯಾ ಊರಿಗೆ ಅಂತ. ನೀನ್ ನನ್ನ ಅನುಮಾನ ಪಡ್ತೀಯಾ, ಹಂಗೆ ಹಿಂಗೆ, ಅದಕ್ಕೆ ಬಂದೆ. ಹಿಂಗೆ ನಾನೊಂದು ವಾರ ಬಿಟ್ಟು ಬರ್ತೀನಿ, 1 ವಾರ ಬರಲ್ಲ. ಅಲ್ಲಮ್ಮ, ನೀನ್ ಹೇಳ್ಬಿಟ್ಟು ಹೋಗ್ತಾನೆ, ಮನೇಲಿ ಅಮ್ಮ ಇದಾರೆ, ಅಪ್ಪ ಇದಾರೆ, ನಾನಿದ್ದೆ, ಒಂದ್ ಮಾತು ಹೇಳ್ಬಿಟ್ಟು ಹೋಗೋದು, ಹೆಂಗೆ ಹೇಳ್ಬೇಕಿಲ್ಲ, ಮನೆ ಬಿಟ್ಟು ಹೋಗಿ ನೀವು ಅಂತ ಅಂದೆ. ಅಷ್ಟೊತ್ತಿಗೆ ನನ್ಗೆ ಈ ಮೆಸೇಜ್ ಡೌಟ್ ಬಂದಿತ್ತಲ್ಲ, ಆ ಸ್ಕ್ಯಾನ್ ನಾನು ಅವ್ಳು ವಾಟ್ಸಪ್ ಸ್ಕ್ಯಾನ್ ಮಾಡ್ಕೊಂಡಿದ್ದೆ ನನ್ನ ಮೊಬೈಲ್ಗೆ. ಲಿಂಕ್ ಮಾಡ್ಕೊಂಡಿದ್ರಿ? ಲಿಂಕ್ ಮಾಡ್ಕೊಂಡಿದ್ದೆ. ಅವಳ ಮೊಬೈಲ್ ವಾಟ್ಸಪ್ ನನ್ನ ಮೊಬೈಲ್ ಲಿಂಕ್ ಮಾಡ್ಕೊಂಡಿದ್ದೆ. ಸರಿ ಆಯ್ತು. ಒಂದು 2 ಡೇಸ್ ಹಿಂಗೆ ಆಯ್ತು. 2 ಡೇಸ್ ಆದ್ಮೇಲೆ ಸರಿ ಆಯ್ತು ಇದು ಬಂತ ಅಂದ್ಬಿಟ್ಟು ಸುಮ್ಮನಾದೆ. 2 ಡೇಸ್ ಆದ್ಮೇಲೆ ಅವರ ಅತ್ತೆ ಮಗನಂತೆ, ಅವ್ರ ಅತ್ತೆ ಮಗ ಒಂದು ಮೆಸೇಜ್ ಬಂತು. ಅಂದ್ರೆ ಈಗ 1 ವಾರ ಬಿಟ್ಟು ಬರ್ತೀನಿ ಅಂದ ಸಮಯದಲ್ಲಿ ಈ ವಾಟ್ಸಪ್ ಲಿಂಕ್ ಬಗ್ಗೆ ಆಕೆ ಗೊತ್ತಿರ್ಲಿಲ್ಲ. ಓಕೆ, ನೀವು ಆಯ್ತು ಇದ್ ಬಾ ಅಂತ ಹೇಳಿ ಸುಮ್ಮನಾದ್ರಿ? ಸುಮ್ಮನಾದ್ವಿ. ಬಟ್ ಇಲ್ಲಿಂದ ಏನೋ ಹೊಸ ಕತೆ. ಆಮೇಲೆ ಅವ್ರ ಅತ್ತೆ ಮಗ ನನಗೂ ಪರಿಚಯನೇ, ಬಟ್ ಅಷ್ಟು ಕ್ಲೋಸ್ ಇದ್ದ. ಬಟ್ ನನಗ್ ಗೊತ್ತಿರ್ಲಿಲ್ಲ ಅಷ್ಟು ಮೆಸೇಜ್ ಮಾಡ್ತಾರೆ, ಫೋನ್ ಮಾಡ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಒಂದ್ ಮೆಸೇಜ್ ಬಂತು. ನಾನು ಸಡನ್ ಆಗಿ ನೋಡಿದೆ. ನೋಡಿ ಅವ್ನ ಮೆಸೇಜ್ ಏನಿತ್ತು ಅಂದ್ರೆ, ರೊಮ್ಯಾಂಟಿಕ್ ಆಗಿ ಮಾತಾಡು ಅಂತ ಮೆಸೇಜ್ ಬಂದಿತ್ತು ಇವ್ರ ಮೊಬೈಲ್ಗೆ. ಅವ್ರ ಕಡೆಯಿಂದ ಏನಪ್ಪ ರೊಮ್ಯಾಂಟಿಕ್ ಆಗಿ ಮಾತಾಡು ಅಂತ ಒಂದ್ ಮೆಸೇಜ್ ಬಂದಿತ್ತು. ಇವ್ರ ಮೊಬೈಲ್ಗೆ, ನಿಮ್ಮ ಹೆಂಡತಿ ಮೊಬೈಲ್ಗೆ? ಹೆಂಡತಿ ಮೊಬೈಲ್ಗೆ. ಅದ್ ನಾನ್ ಮೆಸೇಜ್ ನೋಡಿದೆ, ಇಮ್ಮಿಡಿಯೇಟ್ ಡಿಲೀಟ್ ಆಯ್ತು ಮೆಸೇಜ್. 15 ಸೆಕೆಂಡ್ ಮೆಸೇಜ್ ಡಿಲೀಟ್ ಆಯ್ತು. ನನಗೆ ಅಲ್ಲಿಗೆ ಒಂಥರ
ತರ ಆಗ್ಬಿಡ್ತು ಗುರುಗಳೇ. ನಮ್ ಜೀವನದಲ್ಲಿ ಏನ್ಕು ಬದುಕಿರಬಾರ್ದು, ನಾನು ಅಷ್ಟು ಡೀಪ್ ಡಿಪ್ರೆಷನ್ ಹೊಂಟೋಗ್ಬಿಟ್ಟೆ. ಆ ಮೆಸೇಜ್ ನೋಡಿದ್ಕಿನ ಅಷ್ಟು ಡಿಪ್ರೆಷನ್ ಹೊಂಟೋದೆ. ಈ ತರ ಎಲ್ಲ ಮಾಡ್ತಾರಲ್ಲ ಇವರು, ನಾನು ಏನ್ ಮಾಡಿದ್ದೆ ಇವ್ರಿಗೆ, ಏನ್ ಮೋಸ ಮಾಡಿದ್ದೆ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಅದೊಂದೇ ಮೆಸೇಜ್ ಬಂದಿದ್ದು. ಅದೊಂದ್ ಮೆಸೇಜ್ ಅಲ್ಲಿ ನಿಂತಿತ್ತು. ಮತ್ತೆ ನೈಟ್ ಎಲ್ಲ 12, 1 ಗಂಟೆ 2 ಗಂಟೆ ಆದ್ರೂ ನಾನು ವಾಟ್ಸಪ್, ಯಾಕಂದ್ರೆ ಇಮಿಡಿಯೇಟ್ ಡಿಲೀಟ್ ಆಗುತ್ತಲ್ಲ, ಡಿಲೀಟ್ ಮಾಡ್ಬಿಡ್ತಾರಲ್ಲ, ಇಮಿಡಿಯೇಟ್ ಅಂದ್ಬಿಟ್ಟು ಕಾಯ್ಕೊಂಡೇ ಕುಂತಿರಿವೆ ಮೊಬೈಲ್ ಮೆಸೇಜ್, ಬೇರೆ ಏನಾರ ಬರ್ಬೋದೇನೋ ಮೆಸೇಜು ತಿಳ್ಕೊಳ್ಳೋಣ ಅಂತ ಕಾಯ್ಕೊಂಡೇ ಕುಂತ್ಕೊಳ್ಳಿವಿ. ಬಟ್ ಅದಾದ ಮಾರ್ನಿಂಗ್ಗೆ ಇನ್ನೊಂದು ನಂಬರ್, ಅದೇ ಊರೊಂದು ಇನ್ನೊಂದು ನಂಬರಿಂದ ಮೆಸೇಜ್ ಬಂತು. ಅದು ಇನ್ನೊಂದು ನಂಬರ್, ಅದೇ ಅತ್ತೆ ಮಗ ಅಲ್ಲ, ಈಗ ಬೇರೆ, ಇದು ಬೇರೆ. ಅವತ್ ರಾತ್ರಿನೇ, ಅವತ್ ರಾತ್ರಿ ಎಲ್ಲ ನೆಕ್ಸ್ಟ್ ಡೇ ಆಯ್ ಅಂತ ಮೆಸೇಜ್ ಬಂತು. ಅವ್ರೂರನೇ ಅವನು ನನಗೆ ಗೊತ್ತಿಲ್ಲ ಮುಂಚೆ, ಅವ್ರೂರನೇ ಆಯ್ ಅಂತ ಮೆಸೇಜ್ ಮಾಡ್ದ. ಸರಿ, ಈ ಕಡೆಯಿಂದನು ಇವ್ರು ಆಯ್ ಅಂತ ಮೆಸೇಜ್ ಮಾಡಿದ್ರು. ಹಿಂಗೆ ಊಟ ಆಯ್ತಾ, ತಿಂಡಿ ಆಯ್ತಾ ಅಂದ್ರೆ ಅಲ್ಲೇ ಇಲ್ಲಲ್ಲ ಅವಾಗ, ಅವ್ರೂರಲ್ಲೇ ಇದ್ಲಲ್ಲ. ಹಿಂಗೆ ಕನ್ವರ್ಸೇಷನ್ ಆಗಿತ್ತು. ಅವನು ಸ್ವಲ್ಪ ಇವ್ ಪರಿಚಯನಂತೆ ಇವಳಿಗೆ. ಅವನು ಯಾರಿ ಎರಡನೇ ಅವನು? ಇವನು ಅವಳಿಗೆ ಪರಿಚಯನಂತೆ. ಒಂದೇ ಊರಲ್ವಾ, ಪರಿಚಯನಂತೆ. ಆಮೇಲೆ ಮೆಸೇಜು ಈ ತರ ಡಿಫ್ರೆಂಟ್ ಮೆಸೇಜ್ ಮಾಡಕ್ ಸ್ಟಾರ್ಟ್ ಮಾಡ್ದ. ಅವನು ಕೆಟ್ಟಿರ್ದಾಗೆಲ್ಲ ಮೆಸೇಜ್ ಮಾಡಕ್ ಸ್ಟಾರ್ಟ್ ಮಾಡ್ದ. ನಾನೆಲ್ಲ ಸ್ಕ್ರೀನ್ ಶಾಟ್ ಎಲ್ಲ ತಗೋತಾ ಇದ್ದೆ. ಇಮ್ಮಿಡಿಯೇಟ್ ಡಿಲೀಟ್ ಮಾಡ್ಬಿಟ್ಟಳು ಇವಳು, ಡಿಲೀಟ್ ಮಾಡ್ಬಿಟ್ಟಳು. ಇನ್ನು ನಾನು ಸ್ಕ್ರೀನ್ ಶಾಟ್ ಹೊಡೆದು ಮಡಿಕೊಳ್ಳಿವಿ, ಯಾಕಂದ್ರೆ ಬೇಕಲ್ಲ ತೋರ್ಸಕ್ಕೆ. ಡಿಲೀಟ್ ಮಾಡಿದ್ಮೇಲೆ ನನಗೆ ಮೆಸೇಜ್ ಸಿಗಲ್ವಲ್ಲ. ಆಮೇಲೆ ಬೇಜಾರಾಗ್ಬಿಡ್ತು ನನಗೆ, ಹಿಂಗೆ ಮೆಸೇಜ್ ಇವ್ರ ಕಡೆ. ಬಟ್ ಈ ಕಡೆಯಿಂದ ಯಾವುದೇ ತರ ನೆಗೆಟಿವ್, ಯಾವುದೇ ತರ ಕೆಟ್ಟ ಮೆಸೇಜ್ ಹೋಗಿಲ್ಲ. ಆ ಕಡೆಯಿಂದ ಏನ್ ಮೆಸೇಜ್ ಅದೇ ಅದಷ್ಟೇ, ಅದ್ ನೋಡ್ತಾರೆ, ಡಿಲೀಟ್ ಮಾಡ್ತಾರೆ ಅಷ್ಟೇ. ಬಟ್ ಅದ್ ಬಿಟ್ರೆ ಬೇರೆ ಏನು ಇವ್ರ ಕಡೆಯಿಂದ ಮೆಸೇಜ್ ಹೋಗಿಲ್ಲ ಅವ್ರಿಗೆ. ಬಟ್ ಅವನ ಕಡೆಯಿಂದ ಮೆಸೇಜ್ ಬಂದೈತೆ. ಅದಾದ್ಮೇಲೆ ಒನ್ ಡೇ ಆದ್ಮೇಲೆ ಬ್ಲಾಕ್ ಲಿಸ್ಟ್ ಹೋಯ್ತು. ಅವ್ನ ನಂಬರ್ ಕೆಟ್ಟ ಮೆಸೇಜ್ ಮಾಡಕ್ ಮಾಡಿದ್ನಲ್ಲ, ಅವನ ನಂಬರ ಬ್ಲಾಕ್ ಲಿಸ್ಟ್ ಹಾಕಿದ್ರು. ಬ್ಲಾಕ್ ಲಿಸ್ಟ್ ಹಾಕಿದ್ಮೇಲೆ ಅವನು ಮತ್ತೆ ಬೇರೆ ನಂಬರ್ ಇಂದ ಮಾಡಕ್ ಸ್ಟಾರ್ಟ್ ಮಾಡಲ್ಲ. ನನಗೆ ಅಲ್ಲಿ ನೋಡಿ ಇವ್ರದ್ದೇನು ತಪ್ಪಿಲ್ಲ, ಬ್ಲಾಕ್ ಲಿಸ್ಟ್ ಹಾಕಿದ್ಮೇಲೆ ಮತ್ತೆ ಫೋನ್ ಮಾಡ್ತಾವನಲ್ಲ, ಮೆಸೇಜ್ ಮಾಡ್ತಾವನಲ್ಲ ಅಂದ್ಬಿಟ್ಟು ಅವನ್ನ ಅಡ್ರೆಸ್ ಮಾಡ್ಕೊಂಡೆ. ಅವ್ನ ನಂಬರ್ ತಗೊಂಡು ಎಲ್ಲ ತಿಳ್ಕೊಂಡು ಹೋದೆ ಊರಿಗೆ ಹೋದೆ. ಒಂದು ಅಂಗಡಿ ಐತೆ ಗುರುಗಳೇ, ಒಂದು ಅಂಗಡಿ ನಿಂತಿದ್ದ. ಹೋದ ಮನುಷ್ಯ ಗುರುಗಳೇ ಇದ್ರೆ ಟೆನ್ಷನ್ ಅಲ್ಲಿ ನಾನು ಏನ್ ಮಾಡಿದೆ, ಹೊಡೆದೆ, ಸಿಕ್ಕಾಬಿಟ್ಟೆ ಹೊಡೆದ್ಬಿಟ್ಟಂಗೆ. ಅಷ್ಟು ನನಗೆ ಅರ್ಥ ಆಗ್ಬಿಟ್ಟಿತ್ತು, ಈ ತರ ಮಾಡ್ಬಿಟ್ರ ನನ್ಗೆ ಅಂದ್ಬಿಟ್ಟು ಹೊಡೆದಾದ್ಮೇಲೆ ನೋಡು, ನಿಮ್ಗೆ ಏನಾರ ಮೆಸೇಜ್ ಗೊತ್ತಾಯ್ತಾ, ನನ್ನ ಹೆಂಡತಿ ಕಡೆಯಿಂದ ನಿನ್ಗೆ ಕೆಟ್ಟದಾಗ ಏನಾರ ಮೆಸೇಜ್ ಗೊತ್ತಾಯ್ತಾ, ನೀನ್ ಏನಕ್ ಮಾಡ್ತಾ ಇದೀಯ ನನ್ನ ಹೆಂಡತಿ ಮೆಸೇಜ, ನಿನ್ ಹೆಂಡತಿ ನಂಬರ್ ಕೊಡು, ನಾನ್ ಮೆಸೇಜ್ ಮಾಡ್ತೀನಿ. ಕೇಳಿದೆ ಗುರುಗಳೇ, ಕೊಡ್ತೀಯಾ, ನಿನ್ಗೂ ಮದ್ವೆ ಆಗೈತೆ ತಾನೆ, ಏನಕ್ ಮೆಸೇಜ್ ಮಾಡ್ತೀನಿ ನನ್ನ ಹೆಂಡತಿಗೆ? ಅಣ್ಣ ಇಲ್ಲ ಅಣ್ಣ, ಸರಿ ತಪ್ಪಾಯ್ತಣ್ಣ ಅಂತ ಕಾಲಿಟ್ಕೊಂಡ ಗುರುಗಳೇ. ಸರಿ ಆಯ್ತು, ನೀನು ತಪ್ಪಾಯ್ತು ನನ್ಗೆ ಹೇಳೋದಲ್ಲ, ನೀನು ನನ್ ತಂಗಿ ತರ ಅಂತ ಹೇಳ್ತಾ ಇದ್ದ ಅವಾಗ. ನನ್ ತಂಗಿ ತರ ಇನ್ನ ನಾನು ಯಾವತ್ತೂ ಮೆಸೇಜ್ ಮಾಡಲ್ಲ, ಹಿಂಗೆ ಹೇಳ್ತಾ ಇದ್ದ. ಸರಿ ಆಯ್ತು, ನಿನ್ ತಂಗಿ ತರ ಅಲ್ವಾ, ನಾನ್ ಕರೆಸ್ತೀನಿ, ತಪ್ಪಾಯ್ತು ಅಂತ ಕೇಳ್ಬೇಕು ಅಂತಂದೆ. ಸರಿ ಆಯ್ತು ಕೇಳ್ತೀನಿ ಅಣ್ಣ ಪಬ್ಲಿಕ್ ಮಾಡ್ಬೇಡ ಅಣ್ಣ, ಹಂಗೆ ಹಿಂಗೆ ಇಲ್ಲ. ನೀನ್ ಇಲ್ಲಿಗೆ ಚಂದ, ಇದು ಮುಂದೆ ಕಂಟಿನ್ಯೂ ಆದ್ರೆ ನಾನು ಏನ್ ಮಾಡ್ತೀನೋ ನನಗೂ ಗೊತ್ತಿಲ್ಲ, ಅದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಅದು ಅಷ್ಟಾಯ್ತು. ಅದಾದ್ಮೇಲೆ ಹೋಗಿ ನಮ್ಮನೆ ಹತ್ರ ತಪ್ಪಾಯ್ತು, ಇನ್ ಯಾವತ್ತು ಮೆಸೇಜ್ ಮಾಡಲ್ಲ ಅಂತ ಹೋಗಿ ಕೇಳಿದ್ಮೇಲೆ ಆಮೇಲೆ ಅವಳಿಗೆ ವಿಚಾರ ಗೊತ್ತಾಗೋಯ್ತು. ನನಗೆಲ್ಲ ವಿಚಾರ ವಾಟ್ಸಪ್ ಅಲ್ಲಿ ಮೆಸೇಜ್ ಎಲ್ಲ ಹೋಗ್ತಾ ಇದೆ ಎಲ್ಲ ಗೊತ್ತಾಯ್ತು ಅವಳಿಗೆ. ಅಷ್ಟೊತ್ತಿಗೆ ಅವ್ರ ಮಾಮ ಒಬ್ರು ಇದ್ರು. ಅವ್ರ ಮಾಮ ಅಂತ ಅಂದ್ರೆ ಅವ್ರ ಅಜ್ಜಿ ಮಗ. ಅವ್ರ ಅಜ್ಜಿ ಮಗಂಗೆ ವಿಚಾರ ತಿಳಿಸಿದ್, ಈ ತರ ಮೆಸೇಜ್ ಬರ್ತಾವೆ ಮೊಬೈಲ್ಗೆ, ವಿಚಾರಿಸಿ ಅಂತ ಅವ್ರಿಗೆ ಹೇಳಿದ್ದೆ. ಆಮೇಲೆ ಇವು ವಿಚಾರ ಗೊತ್ತಾದ್ಮೇಲೆ ಗಲಾಟೆ ಆಯ್ತು. ಗಲಾಟೆ ಫೋನಲ್ಲೇ ಜಗಳಾಡ್ದು. ಅವ್ರು ಆ ಕಡೆಯಿಂದ ಅಂದ್ರೆ ಅವರು
ನಾನ್ ಕೇಳೋ ಪೇಷನ್ಸ್ ಇಲ್ಲ, ಅವ್ರಿಗೆ ಹೇಳೋ ತಾಳ್ಮೆನೂ ಇಲ್ಲ. ಹೇಳೋದ್ ಕೇಳಿಸ್ಕೊಳ್ಳೋ ಪೇಷನ್ಸ್ ನನಗಿಲ್ಲ, ಇರ್ಲಿಲ್ಲ ಅವತ್ತು. ಏನು ಎಂತ ವಿಚಾರ ತಿಳ್ಕೊಳ್ಳೋ ಪೇಷನ್ಸ್ ನನಗಿರ್ಲಿಲ್ಲ. ಆಮೇಲೆ ಮಾತ್ ಜೋರಾಗಿ ಜಗಳ ಆಯ್ತು ಗುರುಗಳೇ ಅವತ್ತು. ಗುರು ಜಗಳ ಆಯ್ತು ಅಂತಂದ್ರೆ ಇನ್ನ ಜೀವನದಲ್ಲಿ ನಾವಿಬ್ರು ಆಗಲ್ಲ ಅನ್ನೋ ಲೆವೆಲ್ಗೂ ಹೊಂಟಾಯ್ತು. ಆಮೇಲೆ ನಾನ್ ಬರಲ್ಲ, ನಿನ್ ಜೊತೆ ಸಂಸಾರ ಮಾಡಲ್ಲ, ಬೇಡ ಅಂತ ಅಂದ್ಬಿಟ್ಟು ಒಂದೇ ಸತಿ. ನಿಮ್ಗೆ ಏನ್ ಮಾಡೋಂಗಿಲ್ಲ, ಯಾರ ಕೈಲಿ ಹೇಳ್ಕೊಳಂಗಿಲ್ಲ. ಮನೆಗ್ ಬಂದ್ರೆ ಅಪ್ಪ ಅಮ್ಮಂಗೆ ಹೇಳ್ಕೊಂಡ್ರೆ ಈ ತರ ಆಯ್ತು ಅಂತಂದ್ರೆ ಅಪ್ಪ ಅಮ್ಮ ಅವ್ರು ನಿಂತ್ಕೋತಾರೆ, ಅವ್ರಿಗೂ ಹೇಳ್ಕೊಳಂಗಿಲ್ಲ. ನಾನೇ ಒಬ್ನೇ ನೋವು ತಿನ್ನೋ ಸ್ಟಾರ್ಟ್ ಮಾಡ್ದೆ. ಯಾರ ಬಿಡಂಗಿಲ್ಲ, ಕೆಲ್ಸ ಮಾಡಕ್ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ, ಯಾವ್ದು ದಾರಿ ತೋರಿಸ್ತಾ ಇಲ್ಲ, ಏನ್ ಮಾಡೋಣ ಮುಂದಕ್ಕೆ ಜೀವನನೇ ಕಾಣ್ತಾ ಇರಲ್ಲ ಅಂದ್ಬಿಟ್ಟು ಆ ಟೈಮಲ್ಲಿ ನಿಮ್ದು ಫೇಸ್ಬುಕ್ ಅಲ್ಲಿ ಹಿಂಗೆ ನೋಡ್ಬೇಕಾದ್ರೆ ಲೈವ್ ಬರ್ತಾಯಿತ್ತು. ನೋಡಿ 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 ನಾನು ಸ್ವಲ್ಪ ಒಂದಷ್ಟು ವಿಡಿಯೋ ಎಪಿಸೋಡ್ ನೋಡಿದೆ. ನೀವು ಸುಮಾರು ಇನ್ಸ್ಪಿರೇಷನ್ ಆಯ್ತು ಗುರುಗಳೇ ನಿಮ್ದು ನೋಡಿ ವಿಡಿಯೋಗಳನ್ನ. ತುಂಬಾ ಅದರಿಂದಾನೇ ಎಷ್ಟೋ ನಾನು ಈ ಪೇಷನ್ಸ್ ಅಲ್ಲಿ ಮಾತಾಡ್ತಾ ಇದೀನಿ ಅಂದ್ರೆ ಆ ವಿಡಿಯೋ ಕೇಳಿದೀನಲ್ಲ, ಅದೇ ಕಾರಣ. ನನ್ಕಿಂತ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳಿದಾವೆ. ಏನಿದೆ ಆಕೆ ಅಥವಾ ಆಕೆ ಉತ್ತರ ಏನಿದೆ ಈಗ ಬರೋದ್ರ ಬಗ್ಗೆ? ಬಟ್ ಅದಾದ್ಮೇಲೆ ಗುರುಗಳೇ ಅದು ಮೆಸೇಜ್ ಎಲ್ಲ ನಂಗೆ ಗೊತ್ತಾದ್ಮೇಲೆ ಎಲ್ಲ ಜಗಳ ಆದ್ಮೇಲೆ ಆಯ್ತು. ಅವಳೆಲ್ಲ ಒಂದು ಆದ್ಮೇಲೆ ಎಲ್ಲ ಪೇಷನ್ಸ್ ಆಗೆಲ್ಲ ಮೆಸೇಜ್ ಮಾಡಿದ್ಲು. ನೋಡು ಈ ತರ ಆಯ್ತು, ನನ್ಗೆ ಆತರ ಮೆಸೇಜ್ ಮಾಡಕ್ ಸ್ಟಾರ್ಟ್. ಅವನು ಯಾವ್ದೋ ಅವರ ಮನೇಲಿ ದುಡ್ಡು ಹಾಕಕ್ಕೆ ಅವನ ಕಡೆಯಿಂದ ಸಂಘದ ದುಡ್ಡು ಹಾಕಕ್ಕೆ ಅಂತ ನಂಬರ್ ಕೊಟ್ಟಿದ್ರಂತೆ ಅವಳ್ಗ. ಆ ನಂಬರ್ ತಗೊಂಡು ಅವ್ನು ಮೆಸೇಜ್ ಮಾಡ್ತಿದ್ನಂತೆ. ಅವನು ಮೆಸೇಜ್ ಮಾಡ್ತಿದ್ದ, ಅದಕ್ಕೆ ನಾನು ಬ್ಲಾಕ್ ಲಿಸ್ಟ್ ಹಾಕಿದ್ದೆ. ನೀನ್ ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಾನು ಈ ತರ ಮಾಡಿದ್ದೀನಿ. ನೀನು ನನ್ ಅಂದ್ರೆ ಅಷ್ಟೊತ್ತು ಕಾಲೇ ಊರ್ಗೆಲ್ಲ ಹಬ್ಬಿಟ್ಟಿತ್ತು ಗುರುಗಳೇ, ಅವ್ರ ಊರ್ಗೆಲ್ಲ ಹಬ್ಬಿಟ್ಟಿತ್ತು ಈ ತರ ಎಲ್ಲ. ನಾನ್ ಬಂದು ಹೋಗಿ ಹೊಡೆದ್ ಬಂದಿದ್ನಲ್ಲ, ಅದೆಲ್ಲ ಪಬ್ಲಿಕ್ ಆಗ್ಬಿಡ್ತು. ಅಂದ್ರೆ ಆ ಹುಡುಗಂಗ್ ಹೊಡೆದಿದ್ದು? ಹುಡುಗಂಗ್ ಹೊಡೆದಿದ್ದು ಯಾಕೆ ಏನ್ ವಿಚಾರ ಪಬ್ಲಿಕ್ ಆಗ್ಬಿಡ್ತು. ಆಮೇಲೆ ಅಲ್ಲಿಂದ ಅವ್ರ ಅಪ್ಪ ಅಮ್ಮಂಗೆ ಅಷ್ಟೊತ್ತಿಗೆ ಅವ್ರ ಅಪ್ಪ ಅಮ್ಮ ಚೆನ್ನಾಗಿದ್ರು. ನಮ್ ಮದ್ವೆ ಆದೊಂದ್ 6 ತಿಂಗಳು 1 ವರ್ಷಕ್ಕೆ ಅವ್ರ ಅಪ್ಪ ಅಮ್ಮ ಚೆನ್ನಾದ್ರು ನಮ್ ಕೈಲಿ. ಫೋನ್ ಮಾಡಿ ಹೇಳಿದೆ. ಅವ್ರ ಅಪ್ಪ ಅಮ್ಮನು ಹೇಳಿದ್ರು, ಹಿಂಗೆ ತಪ್ಪು ಮಾಡಿದ್ದವಳು ಹೇಳ್ಕೋಬೇಕಿತ್ತು, ಅದ್ ಏನ್ ಬೀಟ್ ಮಾಡ್ಬೇಕಿತ್ತು. ಅವ್ರ ಅಪ್ಪ ಅಮ್ಮನು ಬೈದ್ರು ಫೋನ್ ಮಾಡಿ. ಅವ್ರು ಬೆಂಗಳೂರಲ್ಲಿ ಇರೋದು ಅವ್ರ ಅಪ್ಪ ಅಮ್ಮ. ಫೋನ್ ಮಾಡಿ ಬೈದ್ರು. ಆಯ್ತು, ಅವಳು ಅವ್ರ ಮಾತು ಕೇಳಕ್ ರೆಡಿ ಇರ್ಲಿಲ್ಲ. ಯಾರು ನನ್ಗೆ ಹೇಳ್ಬಿಡಿ, ನೀವೇನ್ ನನ್ಗೇನ್ ಹೇಳದ್ ನೀವು, ಸಾಕಿದೀರಾ, ಮದುವೆ ಮಾಡಿದೀರಾ, ಏನ್ ಮಾಡಿದೀರಾ, ಬಿಟ್ಟಿದೀರಾ ಅಂತ ಅವ್ರನ್ನೇ ಅವ್ರ ಅಪ್ಪ ಅಮ್ಮನ್ನೇ ಬಯಕ್ ಸ್ಟಾರ್ಟ್ ಮಾಡ್ಬೇಕು. ಅಷ್ಟೇ ಅವ್ರ ಅಜ್ಜಿ ಸಪೋರ್ಟ್ ಸ್ವಲ್ಪ ಜಾಸ್ತಿ ಇತ್ತು. ಅವ್ರ ಅಜ್ಜಿ ಏನ್ ಮಾಡಿದ್ರು ವಹಿಸ್ಕೊಳ್ಳೋರು. ನನ್ನ ಬ್ಲೇಮ್ ಮಾಡೋದು ಜಾಸ್ತಿ. ನೀನೇ ಸರಿ ಇಲ್ಲ, ನೀನೇ ಸರಿ, ನೀನೇ ಇದ್ ಮಾಡ್ತೀಯ, ನೀನೇ ತಪ್ಪು ತಿಳ್ಕೊತೀಯ ಅಂತ ನನ್ನೆಲ್ಲ ತಪ್ಪು ಇದ್ ಮಾಡೋರು. ಈಗ್ಲೂ ಅವ್ರ ಅಜ್ಜಿ ನನ್ ಬಗ್ಗೆ ಕೆಟ್ಟ ಒಪಿನಿಯನ್ ಐತೆ. ಆಮೇಲೆ ಅದೆಲ್ಲ ಆದ್ಮೇಲೆ ಅವ್ರ ಅಪ್ಪ ಅಮ್ಮ ಎಲ್ಲ ಆಯ್ತು ಮಾತಾಡೋಣ, ಅವ್ರೇನ್ ನಿನ್ನೆ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಅವ್ರೇನೋ ಮೆಸೇಜ್ ಬೇಜಾರಾಗೈತೆ, ಅದಕ್ಕೆ ಏನೋ ಒಂದ್ ಹೇಳಿಟ್ಟು ಹೊಡೆದವ್ರೆ. ಬಿಡು, ಯಾಕೆ ಅಷ್ಟಕ್ಕೆ, ಯಾಕೆ ಒಂದ್ ಮಗು ಐತೆ, ಏನಕ್ಕೆ ಬಿಟ್ಟು ಸಂಸಾರ ಬಿಟ್ಬಿಟ್ಟು ಬರ್ತೀನಿ, ಬಿಟ್ಟು ಹೋಗಲ್ಲ ನಾನಂತೂ ಸಂಸಾರ ಮಾಡಲ್ಲ ಅಂತ ಇದ್ ಮಾಡ್ತಾ ಇದೀಯ, ಹೋಗು ಅವರೇ ಕರಿತಾವ್ರಲ್ಲ ಅಂತ ಅಂದ್ರು. ಅಂದ್ರೆ ಇಲ್ಲಿ ಒಂದ್ ನಿಮಿಷ, ಅಂದ್ರೆ ಆಕೆ ಏನು ಕೆಟ್ಟದಾಗ ರಿಪ್ಲೈ ಕೊಟ್ಟಿರ್ಲಿಲ್ಲ ಅಂತ ನಿಮಗೆ ಗೊತ್ತಿತ್ತಲ್ವಾ? ಹೌದು ಗೊತ್ತಿತ್ತು. ಬಟ್ ನೀವ್ಯಾಕೆ ಹೋಗಿ ಹೊಡೆದ್ರಿ? ಬಟ್ ಅವಾಗ ಹೊಡೆದಿರ್ಲಿಲ್ಲ ಅವ್ರಿಗೆ, ಹುಡುಗಂಗೆ ಹೊಡೆದಿದ್ದು. ಓಕೆ. ಬಟ್ ಅದಾದ ಮೇಲೆ ಪರವಾಗಿಲ್ಲ, ನೀನು ಆ ಥರದ್ದೇನು ಕೆಟ್ಟ ರಿಪ್ಲೈ ಕೊಟ್ಟಿಲ್ಲ ಅಂತ ಏನು ಧೈರ್ಯ ಹೇಳಲಿಲ್ಲ ಆ ಹುಡುಗಿಗೆ ನೀವು? ಅವರೇ ನನ್ಗೆ ಹೇಳಿದ್ರು, ನನ್ಗೆ ಮೆಸೇಜ್ ಮಾಡಿದ್ರು. ಈ ತರ ನನ್ಗೆ ನಂಬರ್ ತಗೊಂಡ್ ಮೆಸೇಜ್ ಮಾಡ್ತಾ ಇದ್ದ ಅವನು, ಯಾವ್ದೋ ದುಡ್ಡು ಸಂಘಕ್ಕೆ ದುಡ್ಡು ಹಾಕಿ ಅಂದ್ಬಿಟ್ಟು ನಂಬರ್ ಕೊಟ್ಟಿದ್ರಂತೆ. ಆಯ್ತು. ಬಟ್ ಈಗ ಅದೆಲ್ಲ ಆದ್ಮೇಲೆ ಈಕೆ ಜೊತೆ ಮತ್ತೆ ಯಾಕೆ ಜಗಳ ಮಾಡ್ಕೊಂಡ್ರೆ ನೀವು? ಮತ್ತೆ ಅಂದ್ರೆ ಇದೆ, ಈಗ ನಾನು ಅವ್ರ ಅಪ್ಪ ಅಮ್ಮನ ಕೈಲೆಲ್ಲ ಮತ್ತೆ ಜಗಳ ಮಾಡಿರ್ಲಿಲ್ಲ. ನಾನು ಅವ್ರ ಅಪ್ಪ ಅಮ್ಮನ ಕೈಲ ಕಡೆಯಿಂದ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದೆ ಮತ್ತೆ.
ಆಯ್ತು ಬರಕ್ ಹೇಳಿ ಅಂತ. ಇಲ್ಲ ನಾನು ಹೋಗಲ್ಲ ಬಿಡಲ್ಲ. ನಾನು ಅಷ್ಟು ಮಾಡ್ಕೊಂಡೆ. ಆಯ್ತು ನನ್ ತಪ್ಪಾಯ್ತು ಮಾಡಿದ್ದು, ಆಯ್ತು ಬಾ ಪಾಪು ಐತೆ, ಪಾಪನ್ ಬಿಟ್ಟಿರಕ್ಕಾಗಲ್ಲ, ಬಂದ್ಬಿಡು, ಇರಕಾಯ್ತಲ್ಲ ಬಿಟ್ಟು ನಿನ್ನ ಅಂತ ಎಲ್ಲ ತುಂಬಾ ರಿಕ್ವೆಸ್ಟ್ ಮಾಡ್ದೆ ಗುರುಗಳೇ. ಬರ್ಲಿಲ್ಲ, ನಾನ್ ಬರಲ್ಲ ಅಂದ್ಬಿಟ್ಟು ಬೆಂಗಳೂರ ಯಾವ್ದೋ ಕೆಲ್ಸ ಸೇರ್ಕೊಂಡ್ರಂತೆ. ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು. ಬೆಂಗಳೂರಲ್ಲಿ ಕೆಲಸ ಮಾಡಿದ್ಮೇಲೆ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿ ಅಲ್ಲೂ ಕೆಲಸ ಬಿಟ್ಟು ಮತ್ತೆ ಊರಿಗೆ ಬಂದ್ರು. ಊರಿಗೆ ಬಂದು ಒಂದ್ 15 ದಿವಸ ತಿಂಗಳಲ್ಲಿ ಒಂದ್ ಬೈಕಲ್ಲಿ ಹೋಗ್ಬೇಕಾದ್ರೆ ಬೈಕಲ್ಲಿ ಬಿದ್ದಿದ್ದಾರೆ. ಬೈಕಲ್ಲಿ ಬಿದ್ದಿದ್ದಿನ ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದ್ರು. ನನ್ಗೆ ಅಷ್ಟೊತ್ತಿಗೆ ನನ್ನ ನಂಬರ್ ಬ್ಲಾಕ್ ಲಿಸ್ಟ್ಗೆಲ್ಲ ಹಾಕೊಂಡಿದ್ರು ಅವರು. ನನ್ನ ಹತ್ರ ಕಾಂಟ್ಯಾಕ್ಟ್ ಇರಲಿಲ್ಲ. ಅಲ್ಲೇ ಒಂದ್ ವರ್ಷ ಆಗೋಯ್ತು. ಹೆಚ್ಚು ಕಮ್ಮಿ 8 ತಿಂಗಳು 10 ತಿಂಗಳು ಕಾಂಟ್ಯಾಕ್ಟ್ ಆಗೋಯ್ತು, ಮುಗ್ದೋಯ್ತು, ಗ್ಯಾಪ್ ಆಗೋಯ್ತು. ಕಾಂಟ್ಯಾಕ್ಟ್ ಇರ್ಲಿಲ್ಲ, ಬ್ಲಾಕ್ ಲಿಸ್ಟ್ ಹಾಕೊಂಡಿದ್ರು. ನಾನು ಮತ್ತೆ ಫೋನ್ ಮಾಡಿದ್ರು, ಬೈಕಲ್ಲಿ ಬಿದ್ದಾಗ ಫೋನ್ ಮಾಡಿದ್ರು. ನಮ್ ಬ್ಲಾಕ್ ಲಿಸ್ಟ್ ಹಾಕೊಂಡವ್ರಲ್ಲ, ನಾನೇ ಫೋನ್ ಎತ್ಬೇಕು, ಅವ್ರು ಮಾಡ್ದಾಗ ಯಾಕೆ ಎತ್ಬೇಕು ನಾನು ಅಂತ ನಾನು ಎತ್ತಲಿಲ್ಲ. ಬಟ್ ಮಾರ್ನಿಂಗು ನನ್ಗೆ ಯಾಕೋ ಮನಸ್ಸು ತಡಿಲಿಲ್ಲ. ಮತ್ತೆ ನಾನೇ ಕಾಲ್ ಬ್ಯಾಕ್ ಮಾಡಿದೆ. ಕಾಲ್ ಬ್ಯಾಕ್ ಮಾಡಿದಾಗ ಹಿಂಗೆ ನನ್ ಮಗ ಇದ್ದಾನಂಗಂದ, ಅಮ್ಮ ಬೈಕಲ್ಲಿ ಬಿದ್ದೈತೆ ಅಂತ. ಯಾಕೋ ಏನಾಯ್ತು ಅಂತಂದೆ. ಆಮೇಲೆ ಅವ್ರು ಇಸ್ಕೊಂಡ್ ಮಾತಾಡಿದ್ರು, ಹಿಂಗ ಗಾಡಿ ಬಿದ್ದೆ ಅಂತ. ಬಟ್ ನನ್ಗೆ ಅಷ್ಟೊಂದು ಏಟ್ ಆಗೋದಂತ ನನ್ಗೆ ಅವಾಗ್ಲೂ ಇದಾಗ್ಲಿಲ್ಲ. ನಾನ್ ಕ್ಯಾಶುವಲ್ ಆಗಿ ತಗೊಂಡೆ, ಏನೋ ಬೈಕಲ್ಲಿ ಬಿದ್ದಾಗ ಸಣ್ಣ ಪುಟ್ಟ ಏಟ್ ಆಗಿರುತ್ತೆ ಅಂತ ನಾನು ಇದ್ ಮಾಡ್ದೆ. ಸರಿ, ನಾನ್ ಮಾಮೂಲಿ ರೆಗ್ಯುಲರ್ ಆಗಿ ಕೆಲ್ಸಕ್ಕೆ ಹೋದೆ. ಕೆಲ್ಸಕ್ಕೆ ಹೋದಾಗ ಮತ್ತೆ ಫೋನ್ ಮಾಡಿದ್ರು, ಹಾಸ್ಪಿಟಲ್ ಹತ್ರ ಬಂದಿದ್ದೀನಿ ಬಾ ಅಂತ. ಸರಿ, ಹಾಸ್ಪಿಟಲ್ ಹತ್ರ ಹೋದೆ. ಹಾಸ್ಪಿಟಲ್ ಹತ್ರ ಹೋಗ್ಬಿಟ್ರೆ ಮಂಡಿ ಎಲ್ಲ ಇದಾಗ್ಬಿಟ್ಟೈತೆ. ಗುಂಡೆ ಎಲ್ಲ, ತಲೆ ಗುಂಡೆ ಎಲ್ಲ ಒಳಗೆ ಹಾಕಿದ್ದಾರೆ. ನಡೆಯಕೈತೆಲ್ಲ, ಎತ್ಕೊಂಡ್ ಹೋಗ್ಬೇಕು, ಎತ್ಕೊಂಡ್ ಬರ್ಬೇಕು, ಅಷ್ಟೊಂದ್ ಏಟ್ ಆಗ್ಬಿಟ್ಟೈತೆ. ಆದ್ಮೇಲೆ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ದೆ. ಎಲ್ಲ ಒಂದೊಂದೂವರೆ ತಿಂಗಳು ಟ್ರೀಟ್ಮೆಂಟ್ ಕೊಡಿಸ್ದೆ. ಒಂದೊಂದು ತಿಂಗಳು ಟ್ರೀಟ್ಮೆಂಟ್ ಕೊಡಿಸಿದ್ಮೇಲೆ ಮತ್ತೆ ನಾನು ಏನಕ್ಕೆ ಗಾಡಿ ತಗೊಂಡಿದ್ರು, ಯಾಕೆ ತಗೊಂಡೆ ಗಾಡಿಯ, ಏನು, ಯಾಕೆ ಬಿದ್ದೆ ಗಾಡಿಲಿ ಅಂತ ಹಿಂಗ್ ಕ್ವಶನ್ ಆಗ್ತೆ. ನಿನ್ಗೆ ಯಾಕೆ ಹೇಳ್ಬೇಕು, ನಿನ್ಗೆ ಯಾಕೆ ಅವೆಲ್ಲವಾ ಅಂತಂದ್ರು. ನಾನ್ ಕೇಳ್ದೆ, ಇನ್ಯಾರು ಕೇಳ್ತಾರೆ, ನನ್ಗೇನೆ ನಿನ್ಗೆ ಯಾಕೆ ಹೇಳ್ಬೇಕು ಅಂತ ಹೇಳ್ತಾರಲ್ಲ ಅಂದ್ಬಿಟ್ಟು ನಾನ್ ಸಿಟ್ಟಲ್ಲ ಅವಾಗ ಒಂದ್ 2-3 ಬೈದೆ. ಮತ್ತೆ ಬ್ಲಾಕ್ ಲಿಸ್ಟ್ ಹಾಕೊಂಡ್ರು. ಬಟ್ ಈಗ ಅವಾಗಿಂದ ನನ್ಗೆ ಅಂದ್ರೆ ಬಟ್ ಅಲ್ಲೇ ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ, ಅಲ್ಲೇ ಇರ್ತಾರೆ. ಬಟ್ ಕಾಂಟ್ಯಾಕ್ಟ್ ಇಲ್ಲ, ಮಾತಾಡಲ್ಲ. ಅವ್ರ ಏನಾರ ಪ್ರಾಬ್ಲಮ್ ಆದ್ರೆ ಫೋನ್ ಮಾಡ್ತಾರೆ. ಈಗ ಅವ್ರಿಗೇನಾರ ಪ್ರಾಬ್ಲಮ್ ಆದ್ರೆ ಫೋನ್ ಮಾಡ್ತಾರೆ. ಬಟ್ ನನ್ಗೆ ಅದ್ ನೋಡ್ಕೊಂಡಿರಕ್ಕಾಗಲ್ಲ ಅಂದ್ಬಿಟ್ಟು ನಾನು ಆ ಟೈಮಲ್ಲಿ ಎಷ್ಟು ಆಯ್ತದೆ ಅಷ್ಟು ಹೆಲ್ಪ್ ಮಾಡ್ತೀನಿ, ಬರ್ತೀನಿ, ಮಾತಾಡ್ತೀನಿ. ನಾನು ಅವಾಗ್ಲೂ ಕರಿತೀನಿ ಬಾ ಅಂತ ಅಂದ್ರೆ, ಇಲ್ಲ ನಾನ್ ಬರಲ್ಲ ಅಂದ್ರೆ ಅವ್ರಿಗೆ ನಮ್ಮ ಅಪ್ಪ ಅಮ್ಮಂದ ಸಪ್ರೇಟ್ ಹೋಗ್ಬೇಕಂತೆ. ಬಾಯ್ಬಿಟ್ಟು ಹೇಳ್ತಾರ? ಬಾಯ್ಬಿಟ್ಟು ಹೇಳ್ತಾರೆ. ನಿಮ್ಮ ಅಪ್ಪ ಅಮ್ಮ ಇರೋ ಗಂಟ ನಮ್ ಸಂಸಾರ ಸರಿ ಆಗಲ್ಲ, ನಿಮ್ಮ ಅಪ್ಪ ಅಮ್ಮನಿಂದ ದೂರ ಆಗ್ಬೇಕು ಅಂತ. ಮುರುಗಳೆ, ಇವತ್ತು ನಮ್ಮ ಅಪ್ಪ ಅಮ್ಮ ನನ್ ತಮ್ಮನ್ನ ಎಷ್ಟು ಅವನ ಜೀವನ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ. ನನ್ ಜೀವನದ ಬಗ್ಗೆ ಅಷ್ಟು ಯೋಚನೆ ಮಾಡ್ತಾರೆ. ಅವ್ನ ಜೀವನ ಹಿಂಗ ಆಗ್ಬಿಡ್ತಲ್ಲ, ಹಿಂಗ್ಬೇಕಲ್ಲ ಅವ್ನ ಜೀವನ ಅಂತ. ಅಂತರ್ನ ಬಿಟ್ಟು ಹೋಗಿ ಬಾ ಅಂತಂದ್ರೆ ಹೆಂಗ್ ಹೋಗಕ್ಕಾಯ್ತದ ಗುರುಗಳೇ? ನಿಮ್ ತಮ್ಮಂಗ್ ಮದ್ವೆ ಆಗಿದ್ಯಾ? ಈಗ ಒಂದ್ 6 ಮಂತ್ ಆಯ್ತು ಮದ್ವೆ ಆಗಿ. ಬಟ್ ಈಗಿಗೆ ತಾಯಿ ತಂದೆ ಜೊತೆ ಇರ್ಲಿಕ್ಕೆ ಇಷ್ಟಪಡಲ್ಲ? ತಾಯಿ ತಂದೆ ಜೊತೆ ಇರಕ್ ಇಷ್ಟ ಇಲ್ಲ ಇವ್ರಿಗೆ. ಮಕ್ಳಿಗೆ ಆಕೆ ಜೊತೆನೆ ಅವರ ಮಗ ಇದಾನೆ, ಅವನು ಅವ್ರ ಜೊತೆನೆ ಅವನೇ. ಬಟ್ ಅವ್ರ ಜೊತೆ ಅಂದ್ರೆ ಅವ್ರ ಅಜ್ಜಿ ಅವ್ರ ಅಪ್ಪ ಅಮ್ಮನ ಜೊತೆ ಅವನಿ ಬೆಂಗಳೂರಲ್ಲಿ. ಇವ್ರಿಗೆ ಸಾಕ್ತಾರೆ. ಇವ್ರು ಯಾವ್ದೋ ಕೆಲಸ ಮಾಡ್ಕೊಂಡವ್ರೆ, ಹೋಟ್ಲಲ್ಲಿ ಏನೋ ಕೆಲಸ ಮಾಡ್ತಾವ್ರೆ. ಅವರು ಪಾಪು ಬಂದು ಅಲ್ಲ ಅವನೇ ಬೆಂಗಳೂರಲ್ಲಿ ಇದ್ದಾನ. ಅಜ್ಜಿ ಸಪರೇಟ್ ರೂಮ್ ಮಾಡ್ಕೊಂಡವ್ರು ಅಜ್ಜಿ ಮಲ್ಲ ಅವರು? ಇಲ್ಲ ಅಜ್ಜಿ ಮನೇಲಿ ಅವ್ರೆ. ಈಗ ನಿಮ್ಮನ್ನು ಒಟ್ಟುಗೂಡಿಸ್ಬೇಕು ಅಂತ ನಿಮ್ಮ ತಾಯಿ ತಂದೆಗೆ, ನಿಮ್ಮ ಅತ್ತೆ ಮಾವನಿಗೆ ಬಿಟ್ರೆ ಇನ್ಯಾರಿಗೂ ಕಾಳಜಿ ಇಲ್ಲ? ಇಲ್ಲ, ಅವ್ರು ಹೇಳ್ತಾರೆ ಗುರುಗಳೇ, ಅವ್ರು ನಮ್ಮ ಅಪ್ಪ ಅಮ್ಮ ಅವ್ರ ಸೇರಿಸ್ಬೇಕು, ಸರಿ ಮಾಡ್ಬೇಕು ಅಂತ ಬಹಳ ಇದ್ ಮಾಡ್ತಾರೆ. ಬಟ್ ನಾನ್ ಏನಕ್ಕೆ ಇವ್ರನ್ನ ಮುಂದೆ ಬಿಡ್ತಾ ಇಲ್ಲ ಅಂತ ಅಂದ್ರೆ, ನಮ್ಮ ಅಪ್ಪ ಅಮ್ಮಂಗೆ ಬೆಲೆ ಕೊಡಲ್ಲ ಅವಳು. ಹೋಗಿ ಮಾತಾಡಕ್ಕೂ ಅಷ್ಟು ಬೆಲೆ ಕೊಡಲ್ಲ. ನಾನ್ ಇವ್ರನ್ನ ಚಿಕ್ಕವ್ರನಾಗ ಮಾಡಕ್ ಹೋಗಿ ಇಷ್ಟ ಇಲ್ಲ. ಅವ್ರ ಮುಂದೆ ಇವ್ರನ್ನ ಚಿಕ್ಕವ್ರನಾಗ ಮಾಡಕ್ ಇಷ್ಟ ಇಲ್ಲ. ನಾನು ಇದಾದ್ಮೇಲೆ ಇನ್ಸಿಡೆಂಟ್ ಆದ್ಮೇಲೆ ನಮ್ಮ ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಯ್ತು.
ಓ ಇದೇ ಯೋಚನೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು. ಆ ಟೈಮಲ್ಲೂ ಫೋನ್ ಮಾಡಿದೆ, ಹಿಂಗ ಆಗೈತೆ ಬಾ ಅಂತ. ಇಲ್ಲ ನಾನು ಬರಲ್ಲ. ಬಟ್ ಅವಳಿಗೆ ಆಕ್ಸಿಡೆಂಟ್ ಆದಾಗ ಬೈಕಲ್ಲಿ ಬಿದ್ದಾಗ ನಮ್ಮ ಅಪ್ಪ ಅಮ್ಮ ನಡಿ ಹೋಗಿ ನೋಡ್ಕೊಬರೋಣ ಅಂತಂದ್ರು. ನಾನ್ ಬೇಡ, ಅವಳು ನೋಡಕ್ ಬಂದಿಲ್ಲ, ನೀನ್ ಯಾಕೆ ಹೋಯ್ತೀಯ ನೋಡಕ್ಕೆ, ನಾನಿಲ್ವಾ, ನಾನು ಹೋಗಿ ನೋಡ್ತೀನಿ ಸುಮ್ಮನಿರು ಅಂತ ಕರ್ಕೊಂಡು ಹೋಗ್ಲಿಲ್ಲ ಅವ್ರನ್ನ. ಅಂದ್ರೆ ಅವ್ರ ಮನೆ ಹತ್ರ ಹೋದ್ರೇನೆ ಬೆಲೆ ಕೊಡಲ್ಲ, ಬಾಯಿ ಬಂದ ಬೈತಾರ ಅವ್ರ ಅಜ್ಜಿ ಇವ್ರು ಇಬ್ರು, ನಿಮ್ಮ ಅಪ್ಪ ಅಮ್ಮನ್ನ ಸರಿ ಇಲ್ಲ ನೀ ಸರಿ ಇಲ್ಲ ಅಂತ. ಬಟ್ ನಿಮ್ಮಮ್ಮ ನಿಜವಾಗ್ಲೂ ಸ್ವಲ್ಪ ಘಾಟಿ ಹೆಣ್ಮಗಳ? ಇಲ್ಲ ಗುರುಗಳೇ, ಎಲ್ಲಿ ಯಾರನ್ನ ಕೇಳಿದ್ರು ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಊರಲ್ಲಿ ಯಾರು ಇಂತ ಅತ್ತೆ ಜೊತೆ ಸಂಸಾರ ಮಾಡಿರೋವಾಗ ಇವಳು ಅಂತಾನೆ ಮಾತಾಡ್ತಾರೆ ಈಗ್ಲೂ. ಇಂತ ಅತ್ತೆ ಮನೆ ಇಂತ ಮನೆ ಜೀವನ ಮಾಡಿದ್ರೆ ಎಲ್ಲಿ ಜೀವನ ಮಾಡ್ತಾರೆ ಇವಳು ಅಂತಾನೆ ಅಂತಾರೆ. ಮತ್ತಿನ್ನೇನು ಸಮಸ್ಯೆ ಈಕೆಗೆ? ಅಂದ್ರೆ ಈಕೆ ಜಗಳ ಬರಬೇಕು ಅಂದ್ರೆ ಆ ಕಡೆ ಒಂದು ಮಾತು ಈ ಕಡೆ ಒಂದು ಮಾತು ಬರಬೇಕು. ಸೊ ಈ ಕಡೆಯಿಂದ ನಿಮ್ಮ ಅಮ್ಮ ಕೂಡ ಒಂದು ಮಾತಾಡೋದು ಹೌದು ಆಗಾಗ? ಇಲ್ಲ ಗುರುಗಳೇ, ಅವ್ರು ಏನೂ ಮಾತಾಡಲ್ಲ. ನಾನು ಸುಮಾರು ಸತಿ ಅಬ್ಸರ್ವ್ ಮಾಡಿದೀನಿ, ನೀವು ಮಾತಾಡ್ತಾರಂತ. ನಮ್ಮ ಅಮ್ಮ ಎಲ್ಲ ಇವಳು ಸ್ವಲ್ಪ ಘಾಟಿ. ಅಲ್ಲಪ್ಪ, ಆ ಕಡೆಯಿಂದ ಉತ್ತರನೇ ಇಲ್ಲ ಅಂದ್ರೆ ನಿಮ್ಮ ಹೆಂಡತಿನೇ ಎಷ್ಟೊತ್ತು ಮಾತಾಡ್ಲಿಕ್ಕೆ ಸಾಧ್ಯ? ಉತ್ತರನೇ ಇಲ್ಲ ಅಂತ ಅಂದ್ರೆ ಗುರುಗಳೇ, ಇವ್ರು ಏನಾರ ಒಂದ್ ಮಾತು ಅಂದಾಗ ಇವಳು ಏನಾರ ಅಂತಾಳ, ಏನಾರ ಕೇಳಿದಾಗ ಏನಾರ ಅಂತಾಳ, ಅವಾಗ ನನ್ನ ಹತ್ರ ಬಂದು ಹೇಳ್ತಾರ ಅದನ್ನ, ನಾನ್ ಕೇಳಕ್ ಹೋಯ್ತೀನ, ಅವಾಗ ಅವರು ರೈಸ್ ಜಾಸ್ತಿ ಆಗ್ಬಿಡ್ತಾಳೆ. ಅಲ್ಲೇ ನಿನ್ನ ಹತ್ರ ಬಂದ್ ಹೇಳೋರ ಅಂತ. ಅವಾಗ ಗಲಾಟೆಗಳು ಜಾಸ್ತಿ ಆಯ್ತವೆ. ಮಾತು ಅವ್ರು ಮಾತಾಡ್ಲಿಲ್ಲ ಅಂತಂದ್ರು ಇವ್ರು ಮಾತು ನಿಲ್ಸಲ್ಲ, ಅಷ್ಟು ಘಾಟಿ ಅಂದ್ರೆ ಘಾಟಿ ಇವ್ರು. ಮಾತು ಸಿಟ್ಟು ಬಂದ್ರೆ ನಾನು ಏನ್ ಮಾತಾಡ್ತಾ ಇದೀನಿ ಅವ್ರಿಗೆ ಅರಿವು ಇಲ್ಲ, ಆ ತರ ಮಾತಾಡ್ತಾಳೆ. ಅಷ್ಟು ಒಂದ್ ಸ್ವಲ್ಪನೂ ಪೇಷನ್ಸ್ ಇಲ್ಲ. ಈ ರೀಸೆಂಟ್ ಆಗಿ ನಿಮ್ದೊಂದು ಒಂದ್ ಹೆಣ್ಮಗು ನಂಗೆ ಅಂದಾದೆ ಮೋಸ ಹಿಂಗೆ ಏನೋ ಪ್ರಾಬ್ಲಮ್ ಆಗಿ ನನ್ ಬೇಡ ನೀನು ಅಂತ ಏನೋ ಕಟ್ಬಿಡ್ಸೋಣ ಅಂತ ಒಂದ್ ಹುಡುಗಿ ಅಳ್ತಿತ್ತು, ಗೊತ್ತಾ ಗುರುಗಳೇ? ಇದು ಅಲ್ಲ ರೆಕಾರ್ಡ್ ಶೇರ್ ಮಾಡಿದೆ ನಿಮ್ದ ವಿಡಿಯೋನ. ಇದೊಮ್ಮೆ ಕ್ಷಮಿಸು ಅಂತ ಒಂದು ಹುಡುಗಿ ಕೇಳ್ಕೊಳ್ತಾ ಇರೋದು ಗಂಡನ್ನ. ಅದನ್ನ ಕಳಿಸ್ತೆ ಅವ್ರಿಗೆ, ಬಟ್ ಆ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ ಏನು. ಅಂದ್ರೆ ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ. ಅಂದ್ರೆ ಏನು ಅಂದ್ರೆ ಈ ಬದುಕಿನ ಹರಿತ ಬದುಕೋ ಬಗ್ಗೆ ಇನ್ನೂ ಅಥವಾ ಕಷ್ಟ ಸುಖ ಇವೆಲ್ಲ ಗೊತ್ತಿಲ್ಲ ಅಂತ? ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಕಷ್ಟ ಸುಖ ಗೊತ್ತಿಲ್ಲ, ಏನಕ್ಕೆ ಹಿಂಗ್ ಮಾಡ್ತಾ ಇದೀನಿ ನಾನು, ಅಂದ್ರೆ ಜೀವನ ಅಂದ್ರೆ ಏನು ಗೊತ್ತಿಲ್ಲ. ಅಂದ್ರೆ ಆಕೆಗೆ ಏನ್ ಧೈರ್ಯ? ಅಜ್ಜಿ ಮನೆ ಇದೆ ಮತ್ತೆ ಒಂಚೂರು ದುಡಿಮೆ, ನಾನು ಹೆಂಗೋ ದುಡ್ಕೊಂಡ್ ಬದುಕ್ಬೋದು ಅಂತಲ್ಲ. ಧೈರ್ಯ ಅಂದ್ರೆ ಅವ್ರ ಅಜ್ಜಿನೇ ಧೈರ್ಯ, ಅವ್ರ ಅಜ್ಜಿನೇ ಧೈರ್ಯ. ಆ ಅಜ್ಜಿ ಮನೇಲಿ ಬೇರೆ ಯಾರು ಇಲ್ವಾ? ಅವ್ರ ಅಜ್ಜಿ ಮನೆ ಅಂದ್ರೆ ಅವ್ರ ಅಜ್ಜಿ ಮಗ ಐತೆ ಒಂದು, ಅವ್ರ ಅಜ್ಜಿ ಮಗ ಅವ್ರೆ, ಅವರು ಬೈತಾರೆ, ಅವರು ಹೊಡೆದವ್ರಿ. ಹೋಗು ನಿಮ್ ಗಂಡ ಮನೆ ಸಂಸಾರ ಮಾಡಿ ಏನು ಬತ್ತಿ ಎಲ್ಲಿಗೆ ಅಂದ್ಬಿಟ್ಟು ಅವರು ಹೊಡೆದವ್ರೆ. ಅವರು ಕೇರ್ ಮಾಡಲ್ಲ, ನೀನೇ ಹೋಯ್ತಾ ಇರೋ ಅಂತ ಅವ್ರಿಗೆ ಜಬರ್ಸ್ ಮಾಡ್ತಾರೆ. ಅಂದ್ರೆ ಅವ್ರ ಅಜ್ಜಿ ಅವ್ರ ಮಗಂಗೂ ಆಪೋಸಿಟ್ ಅವ್ರವ್ರು. ಅಜ್ಜಿ ಮಾತೆ ನಡೆಯೋದಲ್ಲಿ ಅಜ್ಜಿ ಮಾತೆ ನಡೆಯೋದಲ್ಲಿ ಅಂತ ನಡೆಯೋದು, ಅವ್ರ ಅಜ್ಜಿ ಮಾತೆ ನಡೆಯೋದು. ಬಿಡಂಗಿಲ್ಲ. ಅಜ್ಜಿಗೆ ಒಂಚೂರು ಪೆನ್ಷನ್ ದುಡ್ಡು ಬರುತ್ತೆ. ಅವರು ಈ ತಾಲೂಕ್ ಆಫೀಸಲ್ಲಿ ಕ್ಲರ್ಕ್ ಆಗಿದ್ರು, ಗೌರ್ಮೆಂಟ್ ತಾಲೂಕ್ ಆಫೀಸಲ್ಲಿ. ಅಲ್ಲಿ ಈಗ ರಿಟೈರ್ಡ್ ಆಗೈತೆ, ಪೆನ್ಷನ್ ಬರುತ್ತೆ ಇವಾಗ. ಕಡೆಗಾಲದಲ್ಲಿ ನನ್ನನ್ನು ನೋಡ್ಕೊಳ್ತಾಳೆ ಮೊಮ್ಮಗಳು ಅನ್ನೋದು ಒಂದೇನಾದ್ರು ಸ್ವಾರ್ಥ ಇದೆಯಾ ಆಕೆಗೆ? ಅಜ್ಜಿಗೆ ಮೊಮ್ಮಗಳು ಇನ್ನೇನು ನನಗೂ ಕಡ್ಗಾಲ ಬಂತು, ನಾನು ನೋಡ್ಕೊಳ್ಳಿ ಇಲ್ಲೇ ಇದ್ಕೊಂಡು ಅನ್ನೋ ಸ್ವಾರ್ಥ ಇದೆಯಾ ಅಂದೆ. ಗೊತ್ತಿಲ್ಲ ಗುರುಳೆ, ಅದ್ರ ಬಗ್ಗೆ ಯಾವ ತರ ಅವ್ರು ರಚನೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಅವ್ರ ಅಜ್ಜಿಗೆ ಏನಂತ ಅಂದ್ರೆ ಅವ್ರ ಮೊಮ್ಮಗಳು ಏನಾರ ಮಾಡ್ಲಿ ಎಲ್ಲ ಸರಿಯಾಗಿ ಕಾಣ್ತದೆ. ಬೇರೆ ಅಂದ್ರೆ ಅವ್ರ ಅಪ್ಪ ಅಮ್ಮ ಈಗ್ಲೂ ಅಂದ್ರೆ ಬೈತಾರೆ, ಅವ್ರ ಮಗಳನ್ನೇ ಬೈತಾರೆ. ಅವ್ರ ಅಪ್ಪ ಅಮ್ಮ ನನ್ಗೆ ಕಾಂಟ್ಯಾಕ್ಟ್ ಆಗಿದ್ದಾರೆ. ಅಂದ್ರೆ ನನ್ ಮಗನ್ ನೋಡಕ್ ಹೋಯ್ತೀನಲ್ಲ, ಅವಾಗ ಅವ್ರ ಮನೆಗೆ ಹೋಗ್ತೀನಿ, ಬೆಂಗಳೂರಿಗೆ ಬರ್ತೀನಿ, ಮಗನ್ ನೋಡ್ಕೋತೀನಿ, ಬರ್ತೀನಿ. ಅಂದ್ರೆ ಈಗ್ಲೂ ಕಾಂಟ್ಯಾಕ್ಟ್ ಅಲ್ಲವ್ರೆ. ನಾನು ಅವ್ರಿಗೂ ಹೇಳ್ದೆ, ನೋಡಿ ಮಾತಾಡಿ ಕಳಿಸ್ಕೊಡಿ ಅಂತ ಅನ್ನೋದಿಗೆ ಅವರು ಇಲ್ಲ, ನಮ್ ಮಾತು ಕೇಳ್ತಲ್ಲ, ನಾನು ಏನ್ ಮಾಡೋಣ, ನಮ್ ಮಾತು ಕೇಳಲ್ಲ, ಸುಮ್ಮನಿರಿ ಅವಳೆಯ ಸ್ವಲ್ಪ ಕಷ್ಟ ಬೀಳ್ಲಿ, ಅವಳು ಕಷ್ಟ ಗೊತ್ತಾಗ್ಲಿ, ಗೊತ್ತಾಳೆ ಅಂತ ಅಂತಾರೆ ಅವ್ರ ಅಪ್ಪ ಅಮ್ಮ. ಬಟ್ ನಾನು ಇಲ್ಲಿ ಈಗ ನಮ್ಮ ಅಪ್ಪ ಅಮ್ಮ ಬಿಟ್ಟು ಹೋದ್ರೆ ಈಗ ನಮ್ಮ ಅಪ್ಪ ನಮ್ಮ ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಯ್ತಲ್ಲ, ಅವ್ರನ್ನ ಬಿಟ್ಟು ಹೋಗಲ್ಲ ಇವಾಗ. ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಮಂತ್ಲಿ ಟ್ಯಾಬ್ಲೆಟ್ಸ್ ಕೊಡಿಸ್ಬೇಕು.
ಇವ್ರನ್ನ ಬಿಟ್ಟು ಹೋಗಕ್ಕಾಗಲ್ಲ. ಈಗ ನಿಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೆ? ಅಪ್ಪ ಅಮ್ಮ ಅದೇ ನೋಡು ಕೇಳು ಪತ್ತ ಹೆಂಗೆ ಕೇಳು, ಇಲ್ಲ ನಿನ್ ಜೀವನ ಹಾಳು ಮಾಡ್ಕೋತೀಯ, ಮುಂದೆ ನೋಡೋಣ ಏನಾರ ಬೇರೆ ದಾರಿ ನೋಡೋಣ ಅಂತಾರೆ. ಬಟ್ ನನ್ಗೆ ಈ ಜೀವನ ಈ ಜೀವನನೇ ಸಾಕಾಗ್ಬಿಟ್ಟದೆ. ಇನ್ನೊಂದ್ ಜೀವನ ನನಗೆ ನನ್ಗೊಬ್ಬ ಮಗ ಅವನೇ, ಇವತ್ತಲ್ಲ ನಾಳೆ ಅವ್ರು ಬರ್ತಾಳೋ ಇಲ್ಲಿ ಬಿಡ್ತಾಳೋ ಗೊತ್ತಿಲ್ಲ, ನನ್ ಮಗ ಇವತ್ತಲ್ಲ ನಾಳೆ ಬರ್ತಾನೆ ಅನ್ನೋದು ನಂಬಿಕೆಯಲ್ಲಿದ್ದೀನಿ ಅಷ್ಟೇ. ಬಿಡಿಸ್ಕೊಳ್ಳೋದ್ರ ಬಗ್ಗೆ ಯಾರ ಕಡೆನೂ ಮಾತು ಬಂದಿಲ್ಲ? ಆಕೆನೂ ಹೇಳಿಲ್ಲ ಇಷ್ಟೆಲ್ಲ ಆದ್ರೂ? ನಾನ್ ಬರ್ತೀನಿ, ಆಯ್ತು ಜೀವನ ಮಾಡ್ಕೊಂಡು ಹೋಗೋಣ, ಆಯ್ತು ಏನೋ ಆಗಿದ್ದಾಯ್ತು. ನಾನೇ ಕೇಳಿದ್ದೀನಿ ಗುರುಗಳೇ, ನಾನು ಅವ್ರ ಕಡೆಯಿಂದ ಅಷ್ಟು ತಪ್ಪಿದ್ರುನು ನಾನೇ ಬಾ ಆಯ್ತು ಆಗಿದ್ದಾಯ್ತು, ಇನ್ ಮುಂದಕ್ಕೆ ತಿತ್ಕೊಂಡು ಹೋಗು. ನನ್ಗೆ ಏನಂತ ಅಂದ್ರೆ ನಾನು ಬೇಡ್ಕೊತಾ ಇದ್ದೀನಿ, ನಾನು ಇಷ್ಟೆಲ್ಲ ಏನು ತಪ್ಪಿಲ್ದೇನೆ ನಾನು ಅಷ್ಟೇ ಕೇಳ್ಕೊಂಡು ಆಗಲ್ಲ ಅಂತ ನನ್ಗೆ. ಈಗ ನನ್ನ ಪ್ರಶ್ನೆ ಇದ್ದಿದ್ದು, ಈ ಡೈವರ್ಸ್ ಅನ್ನೋ ವಿಚಾರ ಇಷ್ಟೆಲ್ಲ ಮಾತಾಡಿದ್ರು ಆಕೆ ಆ ರಭಸದಲ್ಲಿ ಎಲ್ಲೂ ಹೇಳಿಲ್ಲ ಅದನ್ನ? ಡೈವರ್ಸ್ ಅನ್ನೋ ವಿಚಾರ ಏನು ಅವ್ರ ಕಡೆಯಿಂದ ಏನು ಬಂದಿಲ್ಲ. ಬಟ್ ನಾನೇ ಇಷ್ಟೆಲ್ಲ ಪ್ರಯತ್ನ ಪಟ್ಟ ಮೇಲೂ ಆಗ್ಲಿವಲ್ಲ ಕರ್ಸ್ಕೊಳಕ್ಕೆ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ವಿ ನಾವೇನೆ. ನಿಂಗೆ ಜಗಳ ಆಯ್ತು ಹಿಂಗ್ ಹೋಗಿದ್ದಾರೆ ಅಂದ್ಬಿಟ್ಟು ನಾವೇ ಕಂಪ್ಲೇಂಟ್ ಕೊಟ್ವಿ. ಫೋನ್ ಮಾಡಿದ್ರು, SI ಫೋನ್ ಮಾಡಿದ್ರು, ನಮ್ ಲೋಕಲ್ SI ಫೋನ್ ಮಾಡಿ ಅವ್ರು ಮಾತಾಡಿದ್ರು, ಬರಕ್ ಹೇಳಿದ್ರು ಸ್ಟೇಷನ್ ಹತ್ರ ಬನ್ನಿ ಬೆಳಿಗ್ಗೆ, ಕಂಪ್ಲೇಂಟ್ ಬಂದೈತಿ ನಿಮ್ ಮೇಲೆ, ಅದೇನೋ ಮಾತಾಡೋಣ ಬನ್ನಿ ಅಂತ ಕರೆದ್ರು. ಬಟ್ ಒಂದಿನ ವೆಯ್ಟ್ ಮಾಡ್ದೆ, 2 ದಿನ ವೆಯ್ಟ್ ಮಾಡ್ದೆ, ಬರ್ಲಿಲ್ಲ. ಪರ್ಸ್ನಲಿ ನನಗ್ ಫೋನ್ ಬಂತು. ನನ್ನ ಹೆಂಡತಿ ಫೋನ್ ಮಾಡಿದ್ಲು, ಏನು ಕಂಪ್ಲೇಂಟ್ ಕೊಟ್ಟಿದ್ಯಾ ನೀನು, ಏನಕ್ಕೆ ನನ್ನ ಸ್ಟೇಷನ್ ಕರೆಸ್ತಾ ಇದೀಯಾ, ನೀನ್ ಇಷ್ಟ ಏನು ಬರಲ್ಲ ಅಂದ್ಮೇಲೆ ಏನಕ್ಕೆ ನಾನು ಪದೇ ಹಿಂಸೆ ಕೊಡ್ತೀಯ ಹಂಗೆ ಅಂತೆಲ್ಲ ಬೈದ್ರು. ನಾನು ಆಮೇಲೆ ಸ್ಟೇಷನ್ SI ಹತ್ರ ಮಾತಾಡಿ, ಸರ್ ಬುಡಿ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡೋಣ ಅಂತ. ಅವ್ರು ಇಷ್ಟ ಇಲ್ಲ, ಜಾಸ್ತಿ ಫೋರ್ಸ್ ಮಾಡಿ ನಾವ್ ಮಾತಾಡೋದು ಬೇಡ, ಅವ್ರು ಯಾವಾಗ ಖುಷಿ ಅನ್ಸ್ತದ ಅವಾಗ್ಲೇ ಬರ್ಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಅಂದ್ರೆ ಅಲ್ಲೂ ಕೂಡ ಈ ಬಿಡಿಸ್ಕೊಳ್ಳೋದ್ರ ಬಗ್ಗೆ ಎಲ್ಲೂ ಯೋಚನೆ ಬರ್ಲಿ ಇಲ್ಲ? ಇಲ್ಲ ಬಿಡಿಸ್ಕೊಳ್ಳೋದ್ರ ಬಗ್ಗೆ ಇದುವರೆಗೂ ಆ ಯೋಚನೆ ಅವ್ರಿಗೂ ಇಲ್ಲ, ನನ್ಗೂ ಇಲ್ಲ. ಮತ್ತೀಗ ಆಕೆ ಒಂದೇ ವಿಚಾರ ಸಪರೇಟ್ ಮನೆ ಮಾಡಿ ಬದುಕೋಣ ಅಂತ ಸಪರೇಟ್ ಮಾಡ್ಬೇಕು. ಬಟ್ ನೀವು ತಾಯಿ ತಂದೆ ಜೊತೆ ಇರೋದಾ? ಯಾರು ಆಕೆನಾ? ಅಲ್ಲ, ನೀವು ನಾವು ತಾಯಿ ತಂದೆ ಅಪ್ಪ ಅಮ್ಮ. ನಿಮ್ ತಮ್ಮ ಎಲ್ಲಿದ್ದಾರೆ? ಅವರು ಬೆಂಗಳೂರಿನ ಇರೋದು. ಬೆಂಗಳೂರಲ್ಲಿ ಅವ್ರ ಫ್ಯಾಮಿಲಿ ಮದುವೆ ಆದ್ಮೇಲೆ ಅವ್ನು ಬೆಂಗಳೂರಲ್ಲೇ ಸೆಟ್ಲ್ ಆಗಿದೆ. ಅಲ್ಲಪ್ಪ, ಈಗ ತಾಯಿ ತಂದೆನ ಸ್ವಲ್ಪ ದಿನಗಳ ಕಾಲ, ಈಗ ನನ್ಗೆ ಅರ್ಥ ಆಗುತ್ತೆ ಇವಳಿಗೋಸ್ಕರ ನನ್ನ ತಾಯಿ ತಂದೆ ಬಿಡ್ಲಿಕ್ಕೆ ಆಗಲ್ಲ ಅನ್ನೋ ನಿಮ್ಮ ಪಿತೃಪ್ರೇಮ ನಾನು ಅರ್ಥ ಮಾಡ್ಕೊಳ್ತೀನಿ. ಬಟ್ ತಮ್ಮನ ಜೊತೆ ಅಷ್ಟು ದಿನ ಇರ್ತೀವಪ್ಪ, ನೀನು ಏನೋ ಅವಳ ಹಂಗೆ ಅಂತವಳೆ ಅಷ್ಟೂರು ನಮ್ಮ ದಾರಿಗೆ ತರೋವರೆಗೂ ನೀನೊಂಚೂರು ಬೇರೆ ಮನೆ ಮಾಡ್ಕೊಂಡು ಅವಳ ಜೊತೆ ಇರಪ್ಪ ಅನ್ನೋ, ಅಂದ್ರೆ ಇಂಥದ್ದೊಂದು ಆಲೋಚನೆ ಮಾಡ್ಬೋದಲ್ಲ ಅಪ್ಪ ಅಮ್ಮನ ಜೊತೆ? ಅಪ್ಪ ಅಮ್ಮ ಹೇಳಿದೆ ಈ ಮಾತ ಅಪ್ಪ ಅಮ್ಮ ಅವತ್ತೇ ಹೇಳಿದ್ರು. ಬಟ್ ನನ್ಗೆ ಇವ್ರ ಪೊಸಿಷನ್ ಅಲ್ಲಿ ನನ್ಗೆ ಬಿಟ್ಟು ಹೋಗಿ ಇವ್ರನ್ನ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ನನಗೆ. ಅಲ್ಲ, ಎಷ್ಟಕ್ಕೆ ಈಗ ಎತ್ತವರ ಕುರಿತಾದ ಪ್ರೀತಿ, ಅವರ ಪೋಷಣೆ ಅಥವಾ ಈ ಸಮಯದಲ್ಲಿ ಬಿಟ್ಟು ಹೋಗೋ ತರವಲ್ಲ, ಅದು ಅರ್ಥವಾಗುತ್ತಪ್ಪ. ಆದ್ರೆ ಈ ಅತ್ತೆ ಸೊಸೆ ಕಲಹ ಇದೆಯಲ್ಲ, ಇದು ಎಲ್ಲರ ಮನೆಯದು ಕೂಡ, ಇದು ನಿಮ್ಮ ಮನೆ ಅಂತ ಅಲ್ಲ. ಅಂಡ್ ಸ್ವಲ್ಪ ಘಾಟಿಯಾಗಿ ಆಡಿದ್ದಾಳೆ, ಸ್ವಲ್ಪ ತಾಯಿನ ವಾಚಾಮ ಗೋಚರವಾಗಿ ಬೈದಿದ್ದಾಳೆ, ನಿಂದಿಸಿದ್ದಾಳೆ, ಇದು ಒಂದು ಕಡೆ ಹೌದು. ಅಂದ್ರೆ ಸುಮ್ಮನೆ ಸಾಧ್ಯತೆ ಬಗ್ಗೆ ಹೇಳ್ತಾ ಇದ್ದೀನಿ, ಇದನ್ನ ನಿನ್ನ ತಾಯಿ ತಂದೆಗಿಂತ ಆಕೆನೇ ಮುಖ್ಯ ಅನ್ನೋ ಅರ್ಥ ಅಲ್ಲ. ಇಲ್ಲಿ ಒಟ್ಟಾರೆಯಾಗಿ ನಮ್ಮವರ ನಡುವೆನೇ ಸಂಘರ್ಷ ಇದೆ, ಯಾವುದು ಹೊರಗಡೆನವ್ರ ಜೊತೆ ಅಲ್ಲ. ಮಚ್ಚು ದೊಣ್ಣೆ ಹಿಡ್ದು ನಿಂತ್ಕೊಳ್ಳೋಕೆ ಅಥವಾ ಜೀವನ ಪೂರ್ತಿ ಹಠ ಸಾಧಿಸೋಕ್ಕೆ. ಅಂತಿಮವಾಗಿ ಯಾವೊಬ್ಬ ಮಗ ಇಲ್ಲ, ಇನ್ನು ಯಾರೂ ಇಲ್ಲಪ್ಪ, ನಾನು ಬಿಟ್ಟರೆ ಇನ್ಯಾರೂ ಇಲ್ಲ, ಹಾಗಾಗಿ ನಾನು ಅಪ್ಪ ಅಮ್ಮನ ಬಿಟ್ಟು ಒಂದು ಅರೆಗಳಿಗೆ ಕೂಡ ಇನ್ನೊಂದು ಮನೆ ಮಾಡೋ ಯೋಚನೆಯು ನಾನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅದು ಬೇರೆ ನ್ಯಾಯ. ಇಲ್ಲಿ ಅವಳೇನು ಕೇಳ್ತಿದ್ದಾಳೆ, ಈಗ ಅದೂ ತಪ್ಪೆ, ನನಗೆ ಅರ್ಥವಾಗುತ್ತೆ. ಬಟ್ ಕೆಲವೊಮ್ಮೆ ನಿನ್ನ ತಂದೆ ತಾಯಿ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಇರೋದ್ರಿಂದ ಅಪ್ಪ ಅಮ್ಮನನ್ನ ತಮ್ಮನ ಜೊತೆ ಸ್ವಲ್ಪ ಇಟ್ಟು, ಅಥವಾ ನೀವು ಸಂಜೆ ಬಂದು ನೋಡ್ಕೊಂಡು ಹೋಗೋದು, ಒಂದು ವಾರಕ್ಕೊಮ್ಮೆ ಬಂದು ನೋಡ್ಕೊಂಡು ಹೋಗೋದು, ಏನೋ ಒಂದು ಮಾಡಿ ಸಪ್ರೇಟ್ ಮನೆ ಮಾಡಿ ಈಕೆಯನ್ನು ಸ್ವಲ್ಪ ಹದ್ಬಸ್ತಲ್ಲಿ ಪ್ರೀತಿಯಿಂದ ತರ್ತೀನಿ ಅಂದರೆ ಸಾಧ್ಯವಾಗುತ್ತೆ ಹೊರತು, ಇಲ್ಲ ಅವಳು ಯಾವತ್ತು ಬರ್ತಾಳೋ ಬರಲಿ, ಅಥವಾ ನಾನು ಹಿಂಗೆ ಇರ್ತೀನಿ ನಾನು ಯಾಕೆ ಕೇಳಬೇಕು. ಮಕ್ಕಳಿಗೋಸ್ಕರ ಕೆಲವೊಮ್ಮೆ ಕೆಲವು ವಿಚಾರದಲ್ಲಿ ಸೋಲಬೇಕಾಗುತ್ತೆ.
ಯಾಕಂದರೆ ಇದೊಂದು ಸಾಧ್ಯತೆಯಾಗಿ ನೀವು ತಗೊಳ್ಳೇಬೇಕು. ಇಲ್ಲ ಸರ್ ನಾನು ಯಾಕೆ ಹೋಗಲಿ, ನಮ್ಮ ಅಪ್ಪ ಅಮ್ಮನ ಬಿಟ್ಟು ನಾನು ಹೋಗಲ್ಲ. ನೋಡಿ, ಇಂಥದ್ದೊಂದು ಸಾಧ್ಯತೆಯನ್ನು ನೀವು ತಿಳ್ಕೊಳ್ಬೇಕು. ಆಯ್ತವ್ವ, ನಾನು ಸಪ್ರೇಟ್ ಮನೆ ಮಾಡ್ತೀನಿ, ಇಬ್ಬರು ಬದುಕೋಣ, ಮಗುನ ನೋಡ್ಕೊಂಡು ಹೋಗೋಣ, ನಾನು ಅಪ್ಪ ಅಮ್ಮನ ಕಡೆನೂ ಗಮನ ಕೊಡಬೇಕು. ಹಾಗಾಗಿ ಇಲ್ಲಿ ಸ್ವಲ್ಪ ನಿನಗೆ ಅಪ್ಪ ಅಮ್ಮನ ವಿಚಾರವಾಗಿ ಏನೋ ಅಸಮಾಧಾನ ಇದೆಯಲ್ವಾ, ಆಯಿತು, ಇದು ನನ್ನ ಮನೇದು ಮಾತ್ರ ಅಲ್ಲ, ಅಥವಾ ಜಗತ್ತಲ್ಲಿ ಇದು ಮೊದಲು ಅಲ್ಲ ಕೊನೆಯೂ ಅಲ್ಲ, ತುಂಬ ಮನೆಯಲ್ಲಿ ಇದು ನಡೀತಾ ಇದೆ, ಏನೋ ಅನಿವಾರ್ಯ ಹಿಂಗೆ ಬಂದುಬಿಟ್ಟಿದೆ, ಸಪ್ರೇಟ್ ಮನೆ ಮಾಡ್ಕೊಂಡು ನಾವು ಬದುಕೋಣ. ಅಂದರೆ ಒಟ್ಟಿಗೆ ಇದ್ದಾಗ ನಿಮ್ಮ ನಡುವೆ ಏನು ಗೊಂದಲ ಬಂದರೂ ಅವನ್ನ ನೀವು ಅಲ್ಲಲ್ಲಿ ಸರಿ ಮಾಡ್ಕೊಳ್ಬೋದು. ಅಂತರ ಹೆಚ್ಚಾದಷ್ಟು ಏನಾಗ್ಬಿಡುತ್ತೆ, ನೀವು ಇಲ್ಲಿ ಕೂತ್ಕೊಂಡು ನೀವು ಇನ್ನೇನು ಅಂದ್ಕೊಳ್ಳೋದು, ಅವಳು ಅಲ್ಲಿ ಕೂತ್ಕೊಂಡು ಅವಳೇನು ಅಂದ್ಕೊಳ್ಳೋದು. ಅಂದರೆ ನಿಮ್ಮ ನಡುವೆ ಗೋಡೆ ದೊಡ್ಡದಾದಷ್ಟು ನಿಮ್ಮ ಅಭಿಪ್ರಾಯಗಳು ನಿಮ್ಗೆ ಹೆಂಗೆ ಬೇಕು ಹಂಗೆ ಅಂದ್ಕೊಳ್ತಿರೋ ಹೊರತು ನಿಮ್ಮ ಅಭಿಪ್ರಾಯ ಅವಳಿಗೆ ಕಾಣಲ್ಲ, ಅವಳ ಅಭಿಪ್ರಾಯ ನಿಮಗೆ ಕಾಣಲ್ಲ. ಆದರೆ ಒಂದೇ ಗೋಡೆ ಒಳಗಡೆ ಇದ್ದಾಗ ಸಂಸಾರಗಳು ಯಾಕೆ ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಯಾಕೆ ಅಂತ ಹೇಳ್ತಾರೆ ಅಂದರೆ, ಅವಳು ಉಂಡು ಮಲಗೋವರೆಗೂ ಆ ಗಂಡ ಹೆಂಡತಿ ಅಕ್ಕಪಕ್ಕನೇ ಇರೋದ್ರಿಂದ ಅವಳ ಉತ್ತರಕ್ಕೆ ಇವನು ಉತ್ತರ, ಅವಳ ಪ್ರಶ್ನೆಗೆ ಇವನು ಉತ್ತರ ಕೊಡ್ತಾನೆ, ಇವನ ಪ್ರಶ್ನೆಗೆ ಅವಳು ಉತ್ತರ ಕೊಡ್ತಾಳೆ. ಅದೇ ನಾನು ಬೇರೆ ಬೇರೆ ಕಡೆ ಇದ್ದೀನಿ ಅಂದಾಗ ನನಗೆ ಬೇಕಾದ ನಾನು ಅಂದ್ಕೊಳ್ತೀನಿ, ಅವಳಿಗೆ ಬೇಕಾದ ಅವಳು ಅಂದ್ಕೊಳ್ತಾಳೆ. ಅಂದರೆ ಗುಂಡಿ ದೊಡ್ಡದಾಗುತ್ತೆ ಹೊರತು ಅದು ಯಾವತ್ತೂ ಮುಚ್ಚೋದೇ ಇಲ್ಲ. ಹೌದಲ್ಲಪ್ಪ? ಅಂದರೆ ಇದನ್ನು ಸುಮ್ಮನೆ ಬಿಡಿಸ್ಕೊಂಡು ನನಗಿನ್ನೇನೋ ಮಾಡಿಬಿಡ್ತೀನಿ, ಒಂದು ಕಟ್ಕೊಂಡು ಬದುಕ್ತಿರೋದೇ ಹಿಂಗೆ, ಇನ್ನು ನಾನು ಇನ್ನೊಂದು ಕಟ್ಕೊಂಡು ಹೋಗ್ತೀನಿ ಅಂದರೆ ಅದಾಗಲ್ಲಪ್ಪ. ಆಯ್ತಲ್ಲ? ಒಂದು ಮಗ ಯಾವತ್ತೋ ಒಂದು ದಿವಸ ಬರ್ತಾನೆ ಅನ್ನೋದು ಮೊದಲ ನಂಬಿಕೆ. ಎರಡನೇದು, ನನ್ನ ಸಲಹೆ ಅಂತಗೋ, ಇದರ ಅರ್ಥ ನೀನು ತಾಯಿ ತಂದೆ ಎದುರುಗಡೆ ಹೆಂಡತಿಗೆ ಮಹತ್ವ ಹೆಚ್ಚು ಕೊಟ್ಟುಬಿಟ್ಟೆ ಅನ್ನೋ ಅರ್ಥ ಅಲ್ಲ. ಧರ್ಮ ಏನು ಹೇಳುತ್ತೆ, ಹೆಂಡತಿ ವಿಚಾರದಲ್ಲಿ ಸ್ವಲ್ಪ ಆಯ್ತು ಕಣೆ, ನಾನೀಗ ಬೇರೆ ಮನೆ ಮಾಡ್ತೀನಿ, ನಾನು ನೀನು ಒಂದು ಕಡೆ ಇರೋಣ, ತಮ್ಮನಿಗೆ ಪರ್ಸ್ನಲಾಗಿ ಮಾತಾಡಿ, ನೋಡಪ್ಪ ಒಂದು ಸ್ವಲ್ಪ ಹಿಂಗೆ ಸಪ್ರೇಟ್ ಹೋಗ್ತಾ ಇದೀವಿ, ನಾನು ನೀನು ಆಗಾಗ ಬಂದು ತಾಯಿ ತಂದೆ ನೋಡ್ಕೊಳ್ಬೇಕು. ಯಾಕಂದರೆ ತಾಯಿ ಅವಳ ಜೊತೆನೋ ಹೆಂಡತಿ ಜೊತೆ ಹೋಗ್ಲಿಕ್ಕೆ, ನನ್ನನ್ನು ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ, ನನ್ನ ಜೊತೆ ನೀನು ನಮ್ಮನ್ನು ಸೇವೆ ಮಾಡು ಅನ್ನೋಷ್ಟು ತೀರ ಕಟುವಾಗಿ ತಾಯಿ ತಂದೆನೂ ಇಲ್ಲ. ಯಪ್ಪ ನಮ್ದು ಏನಾದರೂ ಆಗಲಿ ಕಣಪ್ಪ, ನೀವು ಒಂಚೂರು ಚೆನ್ನಾಗಾಗ್ರೆ ಅನ್ನೋ ಪಾಪ ಅಂಥ ಜೀವಗಳಿವು. ಹೇಳ್ತಾ ಇದ್ನಿ. ಇದ್ರ ಅರ್ಥ ತಾಯಿಗೆ ನೆಮ್ಮದಿ ಕೊಡೋದು ಅಂದರೆ ನೀನು ಸ್ವಲ್ಪ ಹಿಂಗೆ ಬೇರೆ ಮನೆ ಮಾಡಿ ನಾವಿಬ್ಬರು ಚೆನ್ನಾಗಿದ್ದೀವಮ್ಮ ಅಂದರೆ, ಆಕೆ ನುಂಗ್ತಾ ಇರೋ ಮಾತ್ರೆಗಿಂತ ಇದು ಅತಿ ದೊಡ್ಡ ಔಷಧಿ ಇದು. ಪರವಾಗಿಲ್ಲಪ್ಪ, ನಮ್ಮ ಮುಂದಿದಾರೋ ಇಲ್ವೋ ಎಲ್ಲೋ ಒಂದು ಕಡೆ ಅವ್ರು ಚೆನ್ನಾಗಿದ್ದಾರೆ ಅನ್ನೋದು ತಾಯಿಗೆ ಅತಿ ದೊಡ್ಡ ಔಷಧಿ. ಹೌದಿಲ್ಲಪ್ಪ? ಯಾವ ಮಾತ್ರೆನೂ ಅದ್ರ ಮುಂದೆ ಕೆಲಸ ಮಾಡಲ್ಲ. ನಾನು ಹೇಳೋದು ಕೇಳು, ಆಯಿತು, ಆಕೆಗೇನು ಸಪ್ರೇಟ್ ನನ್ನ ತಾಯಿ ಜೊತೆ ಇರೋದಕ್ಕೆ ಆಕೆಗೆ ಆಗಲ್ಲ, ಏನೋ ಅದು ಜಾತಕ ದೋಷನೋ ಇನ್ನೇನೋ ಆಗಲಿ, ತೊಂದರೆ ಇಲ್ಲ. ನೋಡಪ್ಪ, ಅಪ್ಪ ಅಮ್ಮನ ಜೊತೆ ಬೆಳೆದಿದ್ರೆ ಅತ್ತೆ ಮಾವನ ಬೆಲೆ ಗೊತ್ತಾಗುತ್ತೆ. ಇಲ್ಲಿ ಒಂದು ಅಪ್ಪ ಅಮ್ಮ ಫೋನ್ ನೋಡ್ಬೇಡ, ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಅಂತ ಏನೋ ವಯಸ್ಸಿಗೆ ಬಂದಿದ್ದ ಹೆಣ್ಣು ಮಕ್ಳಿಗೆ ಹೇಳ್ತಾರೆ ಅಂದರೆ, ಹಿಂಗೆ ಹೇಳ್ಬಿಟ್ರು ಅಂತ ನಾನು ಅಜ್ಜಿ ಮನೆಗೆ ಹೋಗ್ತೀನಿ ಅಂದಾಗ ಅಜ್ಜಿ ಏನು ಮಾಡಬೇಕು? ಮರ್ಯಾದಸ್ಥಳ ಆದರೆ, ನಿನ್ನ ಅಪ್ಪ ಅಮ್ಮ ನಿನ್ನನ್ನು ಹೆಂಗೆ ಬೇಕಂಗೆ ಊರು ಬಸವಿ ಥರ ಬಿಡ್ಲಿಕ್ಕೆಲ್ಲ ಹೆತ್ತಿರೋದು, ಈ ಟೈಮಿಗೆ ಬಂದಾಗ ಅವ್ರು ಹೇಳ್ತಾರೆ, ಅದನ್ನು ಕೇಳ್ಕೊಂಡು ಮನೇಲಿ ಬಿದ್ದಿರಬೇಕು, ಅಥವಾ ಅದೇನು ತಪ್ಪೋ ಸರಿಯೋ ಅವ್ರು ಹೇಳೋದು ಕೇಳ್ಕೊಂಡು ಇರಬೇಕು ಅಂತ ಅಜ್ಜಿ ಆದವಳು ಕಳಿಸ್ಬೇಕಿತ್ತೆ ಹೊರತು, ನನಗೆ ಅಪ್ಪ ಅಮ್ಮ ಹಿಂಗೆ ಕಳಿಸ್ದಾಗ ನಾನು ಮಡಿಕೊಳ್ತೀನಿ ಅಂದರೆ ಅಲ್ಲ, ಅರ್ಥ ಮಾಡೋಕೆ ಅದು ಬೇರೆದೇ ಕತೆ. ಆಯಿತಾ? ನೀನು ಅಲ್ಲಿಂದ ನ್ಯಾಯವನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಏನು ಮಾಡಬೇಕು, ಇನ್ನೂ ಹೆಚ್ಚಿಗೆ ಸಮಯ ಹೊರಗಡೆ ಬಿಟ್ಟು ಮತ್ತೇನು ಗೊಂದಲ ಆಗುತ್ತೋ ಅದು ನಿನಗೆ ಗೊತ್ತಿಲ್ಲ, ಸುಮ್ಮನೆ ಸೂಕ್ಷ್ಮವಾಗಿ ಹೇಳ್ತೀನಿ, ತಿಳ್ಕೊ. ಆಯ್ತಾ? ಏನಂದ್ರೆ ಗುರುಗಳೇ, ಇವರು ಈಗ ನನ್ಗೇನ್ ಸಂಶಯ ಐತೆ ಅದನ್ನ ಅವ್ರ ಕಡೆಯಿಂದ, ಈಗ ನಾನು ಸಪ್ರೇಟ್ ಮನೆ ಮಾಡಕ್ ರೆಡಿ ಇದ್ದೀನಿ, ಬಟ್ ನನಗೆ ಅಂದ್ರೆ ಅವ್ರ ಕಡೆಯಿಂದ ಆಯ್ತು ನಾನು ಮಾಡಿದ ತಪ್ಪಾಯ್ತು, ಮುಂದಕ್ಕೆ ಹಿಂಗ ಆಗಲ್ಲ, ಆಯ್ತು ಬೇರೆ ಕಡೆ ಮನೆ ಮಾಡೋ, ನನ್ ಮುಂದೆ ಜೀವನ ಹಿಂಗ್ ಹೋಗೋಣ, ಚೆನ್ನಾಗ್ ಹೋಗೋಣ ಅಂತ ಅವ್ರ ಕಡೆಯಿಂದ ಒಂದ್ ಮಾತು ನನಗೆ ಬರ್ತಾ ಇಲ್ವಲ್ಲ ಅಂತ ನನ್ ಒಳ್ಳೆ ಕತೆ ಆಯ್ತಲ್ಲ. ಈ ಅಪ್ರೋಚನ್ನು ನೀನಿಡಪ್ಪ. ಈಗ ನೀನೇ ಹೇಳಿದೆ ತಾನೇ, ನನ್ನ ಅಮ್ಮನ ಜೊತೆ ಆಕೆಗೆ ಅನಾನುಕೂಲ ಇದೆ ಅಥವಾ ನೋವಿದೆ ಅಥವಾ ಮನಸ್ತಾಪ ಇದೆ, ನಾನು ಬೇರೆ ಅಂದರೆ ಆಗಲಿ ನೀನೇ ಹೇಳೋದಲ್ಲಪ್ಪ ಮಾತಾಡೋ ಭರದಲ್ಲಿ, ನಾನು ಸಪ್ರೇಟ್ ಮಾಡಿದ್ರೆ ಮಾತ್ರ ಬರ್ತೀನಿ, ನಿಮ್ಮ ಅಮ್ಮನ ಜೊತೆ ನಾನು ಇರೋಕೆ ತಯಾರಿಲ್ಲ ಅನ್ನೋದೇ ಆಕೆ ಮಾತು ಅಂತ ಆಗಲೇ ಹೇಳ್ದಲ್ಲಪ್ಪ. ಅದಕ್ಕೆ ನಾನು ಈ ಸಲಹೆ ಕೊಟ್ಟಿದ್ದೆ, ಇಲ್ಲಾಂದ್ರೆ ನಾನೇ ಕೊಡ್ತಿದ್ದೆ ಅದನ್ನ. ಆಕೆ ಬಾಯಿ ಬಿಟ್ಟು ಹೇಳೋಕಿಲ್ಲ, ಯಾಕಂದ್ರೆ ಆಕೆಗೆ ಅಹಂಕಾರ ಇದೆ. ಈಗ ನಾನು ದುಡಿತಾ ಇದ್ದೀನಿ, ನನಗೆ ಅಜ್ಜಿ ಮನೆ ಇದೆ, ನಾನು ಗಂಡ ಇಲ್ದ್ರು ನಾನು ಬದುಕಬಲ್ಲೆ, ಒಬ್ಬ ಗಂಡು ಮಗ ಅವನೇ ಅನ್ನೋದೊಂದು ಧೈರ್ಯ, ಕೆಟ್ಟ ಧೈರ್ಯ ಅದು. ಹಾಗಾಗಿ ನೀನೇ ಒಂಚೂರು ತಗ್ಬೇಕು ಈ ಬಾರಿ. ಇದನ್ನ ನೋಡಪ್ಪ, ನಿನ್ನ ಸೋಲು ಯಾರೋ ಶತ್ರು ಮುಂದೆ ಸೋಲ್ತಾ ಇಲ್ಲ, ನಿನ್ನ ಹೆಂಡತಿ ಕಣಪ್ಪ. ಆಯ್ತಾ?
ಎಲ್ಲ ಚೆನ್ನಾಗಿದ್ದ ಕಾಲವನ್ನು ನೋಡಿದ್ದೀಯಾ, ಏನೋ ಒಂಚೂರು ಹಿಂಗಾಗಿದೆ. ಈಗ ನೀನೇ ಕೇಳು, ನೋಡೆ ಹಿಂಗೆ ಸಪ್ರೇಟ್ ಮನೆ ಮಾಡೋಣ, ಹಿಂಗೆ ಮಾಡ್ತಾ ಇದ್ದೀನಿ, ಬರ್ತೀಯೋ ಇಲ್ವೋ? ಈಗ ನನ್ನ ಅಮ್ಮನ ಜೊತೆ ತಾನು ನಿನಗೆ ತೊಂದರೆ ಆಯಿತು, ಅವ್ರ ಜೊತೆ ಇರೋದು ಬೇಡ, ನಾವು ಸಪ್ರೇಟ್ ಇರೋಣ. ಆದರೆ ನನ್ನ ಅಮ್ಮನ ಕಡೆ ನಾನು ಹೋಗಿ ಬರೋದು ನಾನು ಮಾಡೇ ಮಾಡ್ತೀನಿ. ನೀನು ಅದಕ್ಕೂ ಬೇಡ ಅನ್ನೋದಾದ್ರೆ ನೀನು ಸವಾಸವೇ ಬೇಡ, ನನಗೆ ಯಾವನೂ ಬೇಡ, ನನ್ನ ಅಪ್ಪ ಅಮ್ಮನೇ ದೊಡ್ಡವ್ರು ನನಗೆ. ಆದರೆ ನಿನ್ನ ಜೊತೆ ನಾನು ನೀನು ಮಗು ಇರೋಣ. ನನ್ನ ಅಮ್ಮ ಅಪ್ಪಮ್ಮನಿಗೆ ಏನು ಮಾಡಬೇಕು ನೀನು ಹೇಳಿದ್ರು ಹೇಳದೆ ಹೋದ್ರು ನನಗೆ ಗೊತ್ತು ಮಾಡೋದದು. ಈಗ ನಾವು ಸಪ್ರೇಟ್ ರೂಮ್ ಮಾಡ್ಕೊಂಡು ಇರೋಣ, ತೊಂದರೆ ಇಲ್ಲ. ಏನು ನಿನಗೆ ಇಷ್ಟ ತಾನೇ, ಬಾ ಇರೋಣ, ತೊಂದರೆ ಇಲ್ಲ. ಏನು ನಮ್ಮ ಅಮ್ಮನಿಗೆ ಯಾಕೋ ನಿನ್ನ ಕಂಡ್ರಾಗ ಅಥವಾ ನಿನಗೆ ನನ್ನ ಅಮ್ಮನ ಕಂಡ್ರಾಗಲ್ಲ, ಏನು ಆಯಿತು, ಅವ್ರ ಹಣೆ ಬರ, ಏನು ಸೊಸೆಯಿಂದ ಅನ್ನ ತಿನ್ನೋ ಭಾಗ್ಯ ಅವಳಿಗಿಲ್ಲ. ಹಿಂಗೆ ಮಾತಾಡಬೇಕು. ನಿನ್ನ ಜೊತೆ ನಾನು ಇರ್ತೀನಿ, ಏನು ತೊಂದರೆ ಇಲ್ಲ, ಕಟ್ಕೊಂಡಿದ್ದೀನಿ, ಏನೋ ಒಂದಷ್ಟು ತಪ್ಪುಗಳಾಗಿದ್ದಾವೆ, ತೊಂದರೆ ಇಲ್ಲ, ನಾವು ಜೊತೆಗೆ ಇರೋಣ ಅಂತ ಹೇಳೋದ ಮೇಲೂ ಇಲ್ಲ ನಾವು ಬರ ಹಂಗೆ ಹಿಂಗೆ ಅಂದಾಗ ಅದನ್ನು ಕೈ ತೊಳೆದು ಮುಗಿಸ್ಕೊಂಬಿಡ ಹೇಳ್ತೀನಿ. ಯಾಕಂದರೆ ಕಡೆಗೆ ಇರೋ ಸಾಧ್ಯತೆ ಇದೊಂದೇ. ಇಲ್ಲ ನಿನಗೆ ಬೇಕಾದವನ ಜೊತೆ ಇರೋ, ನಾನು ಬೇಕಾದ್ರೆ ನಿನಗೆ ಕಾಯ್ತೀನಿ ಅನ್ನೋ ಹೇಳುವಷ್ಟು ದರಿದ್ರ ಗಂಡನ ಜೀವನ ನಿನಗೆ ಬೇಡ. ಮಿನಿಮಮ್ ಲಾಸ್ಟ್ ಆಪ್ಷನ್ ಇರೋದು, ನೋಡವ್ವ ನಿನ್ನ ಇಚ್ಛೆಯಂತೆ ನನ್ನ ಅಮ್ಮನಿಂದ ನಾನು ದೂರ ಬಂದು ನಿನ್ನ ಜೊತೆ ಇರ್ತೀನಿ. ಯಾಕಂದರೆ ನೋಡಪ್ಪ, ಒಂದು ಕಡೆ ಗಂಡ ಹೆಂಡತಿ 4 ಗೋಡೆಗಳ ನಡುವೆ ಇದ್ದು ಬದುಕನ್ನು ನಡೆಸಿದಾಗ ಎಂಥ ದೊಡ್ಡ ಮನಸ್ತಾಪವಾದರೂ ಸರಿ ಹೋಗುತ್ತೆ. ಯಾಕಂದರೆ ಮುಖಾಮುಖಿ ಇದ್ದಾಗ ಏನೇ ಗೊಂದಲ ಇದ್ರೂ ಸರಿ ಹೋಗುತ್ತವೆ. ನಾವು ದೂರ ಇದ್ದಷ್ಟು ಅವನಿಗೆ ಬೇಕಾದ ಅವನು ಅಂದ್ಕೊಳ್ತಾನೆ, ನಿನಗೆ ಬೇಕಾದ ನೀನು ಅಂದ್ಕೊಳ್ತೀಯ. ಆಮೇಲೆ ಅವಳು ಅಂದ್ಕೊಂಡಿದ್ದನ್ನು ಅವಳು ಸರಿ ಅಂದ್ಕೊಳ್ತಾಳೆ, ನೀನು ಅಂದ್ಕೊಂಡಿದ್ದನ್ನು ನೀಳು ಸರಿ ಯಾಕಂದರೆ ದೂರ ಇದ್ದಷ್ಟು ನಿನ್ನ ಆಲೋಚನೆಗಳು ಸಂಶಯ ರೂಪಕ್ಕೆ ತಿರುಗುತ್ತವೆ, ಮತ್ತು ನೀವು ಅದನ್ನು ಸತ್ಯ ಅಂದ್ಕೊಳ್ಳೋಕೆ ಶುರು ಮಾಡ್ತೀರಾ. ಯಾಕಂದ್ರೆ ಅದನ್ನ ಸುಳ್ಳು ಅಂತ ನಿರೂಪಿಸೋಕೆ ಅವಳೇ ಕಣ್ಣು ಮುಂದಿರಲ್ವಲ್ಲ ಅಲ್ಲಿ. ಹಾಗಾಗಿ ಯಾವಾಗಲೂ ನಮ್ಮ ಕಣ್ಣು ಮುಂದೆ ಇಲ್ಲದವ್ರ ಬಗ್ಗೆ ನಾವು ಮಾತಾಡಬಾರ್ದು, ಏನು ಅಂದ್ಕೊಳ್ಳಬಾರ್ದಂತೆ. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ಯಾಕೆ ಹೇಳಿದ್ರು? ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅಂದರೆ ಒಂದೇ ಮನೆಯಲ್ಲಿರೋ ಗಂಡ ಹೆಂಡತಿ ಬಗ್ಗೆ ಈ ಮಾತು ಹೇಳಿದ್ದೆ ಹೊರತು ದೂರ ನಡುವೆ ಇರೋ ಉಂಡು ಮಲಗೋವರೆಗೂ ಅಂದರೆ ಇಲ್ಲ, ನೀವು ನಿದ್ದೆಯಲ್ಲೂ ಅವಳೇ ಬರ್ತಾಳೆ. ಯಾಕಂದರೆ ದೂರ ಇದ್ದೀರಾ, ಪರಿಹರಿಸ್ಕೊಳ್ಳೋಕ್ಕಲ್ಲಿ ದಾರಿನೇ ಇಲ್ವಲ್ಲ. ಸೊ ಹಾಗಾಗಿ ನಾನು ಹೇಳೋದಪ್ಪ, ಅಪ್ಪ ಅಮ್ಮನೂ ಒಪ್ಕೊಳ್ತಾರೆ ಅಂತ, ಅವಳು ಸೊಸೆ ಅವಳೇನೋ, ಅವಳು ಮಾತು ಕಟ್ಕೊಂಡೇನೋ, ನೀನು ಅವಳಿಂದ ಹೋಗೋದು ನಾವು ಮುಖ್ಯ ಕಣೋ ನಿನಗೆ ಅಂತ ಹೇಳುವಷ್ಟು ಕಟುಕರು ಅವರು ಇಲ್ಲ. ಈಗ ನೀನೇನು ಮಾಡ್ತೀಯಾ, ಅವಳಿಗೆ ಇನ್ನೊಂದು 2-3 ದಿವಸದೊಳಗಡೆ ಒಂದು ಒಳ್ಳೆ ಸಮಯ ನೋಡಪ್ಪ, ಮೃದುವಾಗಿ ತಗೊಳಪ್ಪ. ನಾನು ಯಾಕೆ ಸೋಲ್ಬೇಕು, ನಾನು ಗಂಡ ಇಲ್ಲ. ಈಗ ನೀವು ಸೋಲೋದು ಸಂಸಾರದ ಗೆಲುವಿಗೋಸ್ಕರ. ನಾನು ಗೆಲ್ಲಬೇಕು ಅಂದ್ಕೊಂಡ್ರೆ ಸಂಸಾರ ಸೋಲುತ್ತೆ, ನೀವು ಸೋತ್ರೆ ಸಂಸಾರ ಗೆಲ್ಲುತ್ತೆ. ಹಾಗಾಗಿ ಆಯ್ತು ಕಣೆ, ನಾನು ಬೇರೆ ಮನೆ ಮಾಡ್ತೀನಿ, ಇನ್ನೊಂದು ವಾರ, ಇನ್ನೊಂದು ತಿಂಗಳು ಅಥವಾ 1-2 ತಿಂಗಳು ಸಮಯ ಕೊಡು ಅಂದುಕೊಂಡು ಒಟ್ಟಿಗೆ ಒಂದಾಗೋವರೆಗೂ ಅಷ್ಟೇ. ಆಮೇಲೆ ಇಂಥವೆಲ್ಲ ಗೊಂದಗಳಿಗೆ ನೀವೇ ಉತ್ತರ ಕಂಡ್ಕೊಂಡ್ಬಿಡ್ತೀರಾ. ಏನಂದ್ರೆ ಅವರ ಅಜ್ಜಿಯಿಂದ ಸ್ವಲ್ಪ ದೂರ ಬಂದ್ರೆ ಎಲ್ಲ ಸರಿ ಹೋಯ್ತದೆ ಗುರುಗಳೇ. ಆಮೇಲೆ ನಿನ್ನ ಮನೆಗೆ ಬಂದಾದ್ಮೇಲೆ ನಿನಗೆ ಬೇಕಾದಂಗೆ ಪ್ರೀತಿಯಿಂದ ಸರಿ ಮಾಡ್ಕೊಳ್ಬೋದಪ್ಪ. ಈಗ ಒಂದೇ ಬಾರಿಗೆ ಬಿಟ್ಟು ಫೋನ್ ನಲ್ಲೂ ಮಾತಾಡಿ ಹಂಗೆ, ಅಂದ್ರೆ ನಮ್ಮ ಅಪ್ಪ ಅಮ್ಮನ ಜೊತೆ ಅವಳಿಗೆ ಸ್ಟಾರ್ಟಿಂಗ್ ಇತ್ತು, ಬಟ್ ಇವಾಗ ಆ ಒಪಿನಿಯನ್ ಇಲ್ಲ ಅವಳಿಗೆ. ಅಂದ್ರೆ ಅವ್ರ ಅದಕ್ಕೆ ತಾನೇ ಬೇರೆ ಮನೆ ಮಾಡಿಸ್ತಿರೋದು. ಅಲ್ಲಿ ಅವಕಾಶ ಇಲ್ಲ, ಇನ್ನು ತಿದ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ತಾಯಿಗೆ ಹಾರ್ಟ್ ಅಟ್ಯಾಕ್ ಆದಾಗಲೂ ಬಾರೆ ಅಂದ್ರೆ ಬರಲಿಲ್ಲ ಅಂದರೆ ಅದು ತಾಯಿ ಕುರಿತಾದ ಮೃದು ಹೃದಯ, ಅದು ಮುಗಿದ ಕತೆ. ಕೇವಲ ಸಾಧ್ಯತೆ ನಾನು ಏನು ಮಾತಾಡ್ತಿದ್ದೀನಿ ಅಂದರೆ ನೀನು ಸಂಸಾರನಾದರೂ ಉಳಿಸ್ಕೊಳಪ್ಪ ಅಂತ ಅಷ್ಟೇ. ಯಾಕಂದರೆ ಒಬ್ಬ ಗಂಡನಾಗಿ ನನಗೂ ಕೂಡ ಕೆಡ್ಲಿಕ್ಕೆ ದಾರಿ 1000 ಇರ್ಬೋದು, ಆದರೆ ಅದು ನನ್ನ ಕಲ್ ಮೇಲೆ ನಾನೇ ಚಪ್ಪಡಿ ಹೇಳ್ಕೊಂಡಂಗೆ. ಯಾಕಂದರೆ ದೇಹ ಸುಖಕ್ಕೆ ತುಂಬ ಜನ ಸಿಗ್ಬೋದಪ್ಪ, ಒಂದು ಸಂಸಾರಸ್ಥ ಗೌರವಾನ್ವಿತ ಬದುಕು ಒಮ್ಮೆ ಕಳ್ಕೊಂಡ್ರೆ ಆಮೇಲೆ ನಾಳೆ ದಿನ ಅವನು ಬಾರೋ ಅಪ್ಪ ಅಮ್ಮನ ಬಿಟ್ಟು ಒಂದು ಮನೆ ಮಾಡಿ ಹೆಂಡ್ತಿನ ಒಂಚೂರು ಚೆನ್ನಾಗಿ ಇಟ್ಕೊಂಡು 2 ಕಡೆನೂ ಓಡಾಡ್ಕೊಂಡು ಇರ್ಬೋದಿತ್ತು, ಅವನು ಮಾಡಲಿಲ್ಲ ಅಂದ್ಕೊಂಡಾಗ ನೀನೇ ತಪ್ಪಿತಸ್ಥನಾಗಿ ನಿಂತ್ಕೊಳ್ತೀಯ. ಆ ಪ್ರಯತ್ನ ಮಾಡು, ಗೆಲ್ತೀಯ, ಒಳ್ಳೇದಾಗುತ್ತೆ. ಹೆಂಡತಿ ನೋಡಪ್ಪ, ಯಾವ ಹೆಣ್ಣು ಮಕ್ಕಳ ಈಗ ಹಂಗಿದ್ದಿದ್ರೆ ನಾನು ಒಂದೇ ಮಾತಲ್ಲಿ ಹೇಳ್ತೀನಪ್ಪ, ಆಕೆ ತೀರಾ ಕೆಟ್ಟು ಹೋಗಿರೋ ಹೆಣ್ಮಗಳಲ್ಲ. ಇಷ್ಟು ಮಾತ್ರ ತಲೆಯಲ್ಲಿ ಇಟ್ಕೋ. ಇಲ್ಲ ಗುರುಗಳೇ, ಅವಳ ಮೇಲೆ ನನಗೆ 100% ನಂಬಿಕೆ ಐತೆ.
ಬಟ್ ಅವಳು ಬಾಯಲ್ಲಿ ಅವಳು ತಪ್ಪು ಮಾಡ್ರ ಅರಿವು ಅವಳಿಗೆ ಆಗ್ತಾ ಇಲ್ಲ ಅವಳಿಗೆ. ವಯಸ್ಸಂತದಪ್ಪ, ನೀನು ಹೊರಗಡೆ ದುಡ್ದು ಮನೆ ಸಾಕಿ ನಿನಗೆಲ್ಲ ಅನುಭವ ಇದೆ. ಅವೆಲ್ಲ ಇನ್ನೂ ಚಂದದ ಬದುಕನ್ನು ನೋಡಿರೋದೇ ಹೊರತು ಸ್ವಲ್ಪ ಹರಿದೋಗಿರೋ ಬದುಕನ್ನು ಅವ್ರು ಇನ್ನೂ ನೋಡಿಲ್ಲ. ಹಾಗಾಗಿ ಅವರಿಗೆ ನಾನು ಹಿಂಗೆ ಮಾಡಿದ್ರೆ ಏನಾಗುತ್ತೆ, ಈಗಲೇ ಅಜ್ಜಿ ಮನೆಗೆ ಬಂದು ಸೇರಿಕೊಂಡು ಗಂಡ ಬೇಡ ಅಂದ್ರೆ ನಾಳೆ ಏನಾಗುತ್ತೆ, ಮಗನ ಇಟ್ಕೊಂಡು ಗಂಡ ಬದುಕಿದ್ದು ಕೂಡ ಜನ ಏನಂತಾರೆ, ಮಗನಿಗೇನು ನಾಳೆ ಕೆಟ್ಟ ಪಟ್ಟ ಬರುತ್ತೆ, ಇದು ಯಾವುದನ್ನು ಅವ್ರಿಗೆ ನೋಡಲ್ಲ. ಹಾಗಾಗಿ ನೀನು ಏನಂದ್ರೆ ಗುರುಗಳೇ, ಇವಾಗ ಅವರು ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ, ಅದ್ ನೋಡ್ಕೊಂಡು ನಮ್ಗೆ ಸಹಿಸಾಗ್ತಾರೆ ಗುರುಗಳೇ. ಇವಾಗ ನನ್ ಮದುವೆ ಆದ್ಮೇಲೆ ಅವಳನ್ನ ಹೆಂಗ್ ನೋಡ್ಕೊಂಡಿದ್ದೆ ಅಂತಂದ್ರೆ ಮನೆಯಿಂದ ಈಚೆ ಕಳಿಸ್ದಂಗೆ ಅಷ್ಟು ಚೆನ್ನಾಗ್ ನೋಡ್ಕೊಂಡಿದ್ದೆ. ಚೆನ್ನಾಗ್ ಒಳ್ಳೆ ಕಥೆ ಆಯ್ತಲ್ಲಪ್ಪ. ಆಯ್ತು, ನನಗೆ ಅರ್ಥ ಆಗುತ್ತಯ್ಯ. ಕೇಳಿಸ್ಕೊ. ಈಗ ನಾನು ಇತ್ತೀಚೆಗೆ ಯಾವುದೋ ಒಂದು ಕೌನ್ಸಿಲಿಂಗ್ ಬಂದಿತ್ತು ಆಶ್ರಮಕ್ಕೆ. ಹಿಂಗೆ ಗಂಡನಿಂದ ದೂರ ಆದ ಮೇಲೆ ಯಾವುದೋ ಪರಪುರುಷನ ಅಂದ್ರೆ ದುಡ್ಡಿರೋ ಒಂದು ಸವಾಸ ಮಾಡಿ ತಿಂಗಳ ಅವನ ಹತ್ರ ದುಡ್ಡು ಇಸ್ಕೊಂಡು ಅವನ ಸೇವೆ ಮಾಡೋದು ಇವಳು. ಆ ಮಟ್ಟಿಗೆ ಕೆಟ್ಟ ಬದುಕನ್ನು ಬದುಕ್ತಿಲ್ಲ, ಹೋಟ್ಲಿಗೆ ಹೋಗಿ ದುಡಿತಿದ್ದಾಳೆ. ಕಷ್ಟ ಅರ್ಥ ಮಾಡ್ಕೊ. ಹೋಟ್ಲು ಅನ್ನೋದು ನಿನ್ನ ಬದುಕಲ್ಲಿ ಕೀಳಿರಿಮೆ ಬರೋದು ಬೇಡಪ್ಪ. ಅಯ್ಯೋ ಯಾವನ್ನೋ ದೊಡ್ಡವನೊಬ್ಬನ ಹುಡುಕೊಂಡು ಅವನ ಹತ್ರ ದುಡ್ಡು ಕಿತ್ಕೊಂಡು ಆರಾಮಾಗಿ ಮನೇಲಿ ಮಲ್ಕೊಂಡು ಜೀವನ ಮಾಡ್ಬೋದಿತ್ತು ಅಂತ ಹೆಣ್ಮಗಳು. ಹೌದಲ್ಲಪ್ಪ? ಅಂಥದ್ರಲ್ಲಿ ದುಡ್ದೋ ಹೋಟ್ಲಲ್ಲೋ ಚಪ್ಪಲಿ ಹೊಳಿತಾಳೋ ಅಂದ್ರೆ ಅದರ ಅರ್ಥ ಏನು ಕೆಟ್ಟ ಪರಿಸ್ಥಿತಿ ಬಂದರೂ ಕೆಟ್ಟ ದಾರಿ ಹಿಡಿಯಲ್ಲ ಅನ್ನೋ ತೋರಿಸ್ತಿದ್ದಾಳೆ. ಇದು ನಿಂಗು ನೋಡು. ಯಾಕಂದ್ರೆ ದೃಷ್ಟಿಕೋನದಿಂದ ಬದುಕು ಬದಲಾಗಬೇಕು. ಅಯ್ಯೋ ಹೌದಲ್ವಾ, ಇಷ್ಟು ಕೆಟ್ಟ ದಾರಿ, ಯಾಕಂದ್ರೆ ಗಂಡ ಇಲ್ಲ ಅಂದಾಗ ತಪ್ಪು ದಾರಿ ತುಳಿಯಕ್ಕೆ 1000 ಇರುತ್ತಲ್ಲಪ್ಪ. ಬೇಡ ಈಗೆಲ್ಲ ಹಂಗೆ ಜನಗಳ ಈಗೆಲ್ಲ ಈಗ ಇಲ್ಲೇ ಇರೋದಕ್ಕೆ ಬಿಟ್ಟು ಇರೋದಕ್ಕೆ ಯಾವ ರೀತಿ ಹೋಗೋಳೆ ಆತರ ಎಲ್ಲ ಮಾತಾಡಕ್ಕೆ 1000 ಅಂದ್ಕೊಳ್ಳಿ. ನಾನು ಹೇಳ್ತೀನಿ, ನಿನ್ನ ಸಂಸಾರವನ್ನು ನಾನು ಹೇಳ್ದಂಗೆ ಒಂದು ಸಪ್ರೇಟ್ ಮನೆ ಮಾಡಿ ಅಲ್ಲಿಂದ ನಿನ್ನ ಬದುಕಲ್ಲಿ ಪವಾಡ ನಡೆಯುತ್ತೆ. ಅಷ್ಟು ಮಾಡು. ಅದಾಗಿಯೂ ಯಾವತ್ತೋ ಒಂದು ದಿವಸ ನಿನ್ನ ತಾಯಿ ತಂದೆಯ ವಿಚಾರದಲ್ಲಿ ಆಕೆಗೂ ಮೃದುತನ ಬರ್ಬೋದು. ಮೊದಲು ಹೇಳ್ತಾ ಇರೋದು, ಎಲ್ಲಿ ಒಂಚೂರು ತೂತ ಇದೆಯೋ ಅಲ್ಲಿ ಮುಚ್ಕೊಳ್ಬೇಕು ಮೊದಲು. ಆಮೇಲೆ ಇಡೀ ಮಡಿಕೆ ಬಾಯಿ ಮುಚ್ಚೋ ಕೆಲಸ ಆಮೇಲೆ. ತೂತ ಕೆಳಗಡೆ ತೂತ ಸೋರ್ತಾ ಇದೆ, ನನ್ನ ಮೇಲ್ಗಡೆ ಬಾಯಿ ಮುಚ್ಚಿರಿ ಏನು ಬಂತು, ಎಲ್ಲ ಸೋರೋಗುತ್ತಲ್ಲ. ಆ ತೂತ ಮುಚ್ಚಿ ಬಾಯಿ ಮುಚ್ಚಿದ್ರೆ ಆ ನೀರು ಅಲ್ಲೇ ಇರುತ್ತೆ. ಹಾಗಾಗಿ ತಮ್ಮ ಅಮ್ಮ ಅಪ್ಪ ಇವರಿಗೆಲ್ಲ ಸ್ವಲ್ಪ ಪ್ರತ್ಯೇಕವಾಗಿ ಅವ್ರನ್ನ ಕೂರಿಸ್ಕೊಂಡು ನಾನು ಹಿಂಗೆ ಮಾಡ್ತಿದ್ದೀನಿ ಅಂತ ಅದರ ಅರ್ಥ ನಿಮ್ಮನ್ನು ಬಿಡ್ತೀನಿ ಅಂತ ಅಲ್ಲ. ಅವಳಿಗೆ ಒಂಚೂರು, ಯಾಕಂದರೆ ಅವಳಿಗೆ ಸಪ್ರೇಟ್ ಮನೆ ಮಾಡಿದ್ರೆ ನಾನು ಇರ್ತೀನಿ ಅನ್ನೋದು ಅವಳ ಆಸೆ ಅನ್ನೋದಾದ್ರೆ ಅದನ್ನು ಮಾಡೋಣ, ಮಗನಿಗೋಸ್ಕರ ಸಂಸಾರಕ್ಕೋಸ್ಕರ. ನನ್ಗಿಂತ ಅಂದ್ರೆ ಅವಳಿಗಿಂತ ಜಾಸ್ತಿ ಖುಷಿ ಪಡೋದು ನಮ್ಮ ಅಪ್ಪ ಅಮ್ಮ ಗುರುಗಳು. ಯಾವಾಗ ಸಪ್ರೇಟ್ ಈಗ ಅಂದ್ರೆ ನಮ್ ಸಂಸಾರ ಸರಿ ಆಗ್ತೈತೆ, ಹಿಂಗ್ ಸಪ್ರೇಟ್ ಹೋಗ್ತಾರ, ಹೆಂಗೋ ಎಲ್ಲೋ ಅಂತ ಜೀವನ ಮಾಡ್ಕೊಂಡು ಹೋಗಿ ಹೋಯ್ತಾರಲ್ಲ ಅನ್ನೋದೊಂದು ನಮ್ಗಿಂತ ಜಾಸ್ತಿ ಮಾಡಪ್ಪ. ಇದೊಂದು ಅಪ್ರೋಚ್ ಮಾಡಪ್ಪ. ಅಯ್ಯೋ ಆ ಕಡೆಯಿಂದ ಬರಲಿಲ್ಲ ಗುರುಗಳೇ, ಬನ್ನಿ ನಾನು ಸಪ್ರೇಟ್ ಬದುಕೋಣ ಅಂತ ಅವಳು ಹೇಳಲಿಲ್ಲ, ಬನ್ನಿ ಸಪ್ರೇಟ್ ಮನೆ ಮಾಡಿ ನಾವು ಬದುಕೋಣ ಅಂತ ಹೇಳಲಿಲ್ಲ, ನಾನೇ ಯಾಕೆ ಹೇಳ್ಬೇಕು ಗುರುಗಳೇ ಅದು ಇದು ಅಂತ ತಲೆಯಲ್ಲಿ ಬರಲೇಬೇಡ. ನಿನ್ನ ಹೆಂಡತಿ ಕರಿತಿದ್ದು ಹೊರತು ಬೇರೆ ಹೆಂಡತಿ ಕರಿತಿಲ್ಲ. ಅರ್ಥ ಆಯ್ತಲ್ಲ? ಬನ್ನಿ ಸಪ್ರೇಟ್ ಮಾಡೋಣ ಅಂತ ನಿನ್ನ ಹೆಂಡತಿ ತಾನೇ ಕರಿತಿರೋದು. ಹಂಗೆ ನಿನ್ನ ಮಗನನ್ನೇ ನೋಡು. ಹೆಂಡತಿ ಮುಖ ನೋಡಿದ್ರೆ ತಪ್ಪು ಯೋಚನೆ ಬರ್ತವೆ. ಮಗನ ಮುಖ ಮಾತ್ರ ನೋಡು, ಕಾಲಿಗೆ ಬೀಳಕ್ ತಯಾರಿರ್ತಿ ಬೇಕಾದ್ರೆ ನೀನು. ಹಂಗೆ ಸ್ವಲ್ಪ ಇಲ್ಲ ಕಣೆ, ನಾನೀಗ ಸಪ್ರೇಟ್ ಮನೆ ಮಾಡ್ತೀನಿ, ನಾವು ಬೇರೆ ಬದುಕೋಣ, ನಂದು ತಪ್ಪಾಗಿರ್ಬೋದು ನಿಂದು ತಪ್ಪಾಗಿರ್ಬೋದು ಏನೇ ಇರ್ಬೋದು, ನಾವು ಒಳ್ಳೆ ರೀತಿಯಲ್ಲಿ ಬದುಕೋಣ. ಅಮ್ಮಂದು ಯಾಕೋ ನಿನಗೆ ಸ್ವಲ್ಪ ಆಗ್ಬರ್ತಿಲ್ಲ ಅಲ್ವಾ, ತೊಂದರೆ ಇಲ್ಲ, ಮುಂದೆ ನೋಡ್ಕೊಳ್ಳೋಣ ಅದನ್ನ, ಈಗ ಸದ್ಯಕ್ಕೆ ಬೇರೆ ಬದುಕೋಣ ಬಾ ಅಂತ ಅಂದು ನೀವು ಬಹುತೇಕ ಸಮಯ ಹೆಂಡತಿ ಜೊತೆಲೇ ಇರಿ. ತಾಯಿಗೆ ನೀವು ಆಮೇಲೆ ಸಮಯ ಕೊಡಿ. ಈಗ ಸದ್ಯಕ್ಕೆ ತಾಯಿ ಬದುಕು ಏನೋ ನಡೆಯುತ್ತೆ, ತೊಂದರೆ ಇಲ್ಲ. ಯಾಕಂದರೆ ತಾಯಿ ತಂದೆಗೆ ಒಳಗಿನಿಂದ ಆನಂದವನ್ನು ಕೊಡುವಂಥದ್ದು ನನ್ನ ಮಗನ ಬದುಕು ಚೆನ್ನಾಗಿದೆ ಎಂದಾಗ ಅದು ಬಹಳ ದೊಡ್ಡ ಆನಂದ. ಅದೊಂದು ಮಾತ್ರೆಗಳು ಕೊಡೋದಲ್ಲ ಅದು. ಆ ರೀತಿ ನಿನ್ನ ತಾಯಿ ಆಯಸ್ಸನ್ನು ನೀನು ಹೆಚ್ಚಿಸ್ಬೋದಪ್ಪ. ಈ ಸಂಶಯದಿಂದ ಈ ಮೊಬೈಲ್ ಮೆಸೇಜ್ ಇಂದ ಇಷ್ಟೆಲ್ಲ ಆಯ್ತು ಗುರುಗಳೇ ಇವಾಗ. ಹೌದಪ್ಪ, ಇವೆಲ್ಲ ಹಂಗೆ ಕಣೆ. ಈ ಕಳೆ ನೆನ್ನೆ ಇದಕ್ಕಿಂತ ಮುಂಚೆ ಒಂದು ಫೋನ್ ಬಂದಿತ್ತು, ಕರೆ ನೋಡಿದ್ರಲ್ಲ, ಅದು ಮೆಸೇಜ್ ದೇಯ. ಆ ಊಟಕ್ಕೆ ಬಂದಿದ್ರು, ಅದೊಂದು ಮೆಸೇಜ್ ಡಿಲೀಟ್ ಮಾಡಿದ್ಲು ಆಕೆ. ಅಲ್ಲಿಂದ ಗೊಂದಲ ಶುರು. ಅಂದ್ರೆ ಅವರು ಒಳ್ಳೇದ್ ಮಾಡಿರ್ತಾರ ಕೆಟ್ಟದ್ ಮಾಡಿರ್ತಾರೋ, ಬಟ್ ಆ ಮೆಸೇಜ್ ಡಿಲೀಟ್ ಮಾಡ್ತಾರಲ್ಲ ಗುರುಗಳೇ, ಅಲ್ಲೇ ಸಂಶಯ ಸ್ಟಾರ್ಟ್ ಆಗ್ಬಿಡುತ್ತೆ. ನಿಜ ನಿಜ ನಿಜ. ಇಲ್ಲಿ ಅವಾಗೆಲ್ಲ ಏನ್ ಮಾಡಬೇಕು,
ಅದಕ್ಕಿಂತ ಬಹಳ ದೊಡ್ಡ ಸಾಕ್ಷಿ ಸಿಗೋವರೆಗೂ ಸುಮ್ಮನೆ ತಾಳ್ಮೆಯಿಂದ ಇರಬೇಕು. ಹ್ಮ್ ಈಗ ಆಯ್ತಪ್ಪ, ಮೆಸೇಜು ಅಲ್ಲಿ ಏನು ಮಾತಾಡಿದ್ರು, ಅಲ್ಲಿ ಏನಾಗಿತ್ತು ಗೊತ್ತಿಲ್ಲ, ದಬ 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 ದಬನ್ ಹೊಡೆದ್ಬಿಟ್ಟೆ, ಅದು ನೀನು ನೆಪ ಇಟ್ಕೊಂಡು ಏನೇನೋ ಮಾಡೋಕ್ಕೆ ಶುರು ಮಾಡಿದ್ರೆ ಏನು ಮಾಡಂಗಿದ್ದೀರಾ? ಹೌದು. ಅಂದರೆ ಅತಿ ದೊಡ್ಡ ಸಾಕ್ಷಿಗಳು ಯಾವಾಗಲೂ ಕೂಡ ಎದುರುಗಡೆ ಇರೋರನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಬಿಡಲ್ಲ. ಹ್ಮ್ ಬಟ್ ಕಡಿಮೆ ಮಹತ್ವದ ಸಾಕ್ಷಿಗಳು ಅವ್ರಿಗೆ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತವೆ. ಇಲ್ಲ ಅದರಲ್ಲಿ ತಪ್ಪು ಅಂಥದ್ದೇನು ಮೆಸೇಜ್ ಇರಲಿಲ್ಲ, ನೀವು ಮೆಸೇಜ್ಗಳಿಗೆ ಈ ಮಟ್ಟಿಗೆ ದೊಡ್ಡ ಆ್ಯಕ್ಷನ್ ತಗೊಂಡ್ಬಿಟ್ರೆ ಆ ಕಡೆ ಅವ್ರು ಸಿಡ್ದು ಹೇಳ್ತಾರೆ. ಹೌದು. ಇಲ್ಲ ನೋಡಿ ಎಷ್ಟು ದೊಡ್ಡ ಸಾಕ್ಷಿ ಇದೆ ಅಂದಾಗ ಆ ಕಡೆ ಬಾಯಿ ಬಿಡಕ್ಕೆ ಸರಿ ರೆಡಿ ಇರಲ್ಲ, ಯಾಕಂದರೆ ದೊಡ್ಡ ಸಾಕ್ಷಿ ಇಲ್ಲಿ ಇರುತ್ತಲ್ಲ. ಹ್ಮ್ ಹಾಗಾಗಿ ಅಂದಾಜಿನ ಮೇಲೆ ಅತಿ ದೊಡ್ಡ ಆ್ಯಕ್ಷನ್ ತಗೊಳ್ಳೋದು ನ್ಯಾಯಾಲಯವೂ ಕೂಡ ಒಪ್ಪಲ್ಲ, ಧರ್ಮವೂ ಒಪ್ಪಲ್ಲ. ಅಂದ್ರೆ ಇವ್ರು ಯಾರ ಜೊತೆ ಮಾತಾಡಿದ್ರು ನೀವು ಡಿಲೀಟ್ ಮಾಡ್ತಾರಲ್ಲ, ಅದು ನನ್ಗೆ ಅದು ವಿಚಾರ ಗೊತ್ತಾಗ್ದಾಗ್ಲೇ ನಮ್ಗೆ ನನ್ನ ಸಿಟ್ ಬರಂಗ್ ಮಾಡಕ್ ಆಯ್ತು. ಈಗ ಈ ಬ್ಯಾಚುಲರ್ ಆಗಿದ್ದಾಗ ಬರೋ ಸಿಟ್ಗೂ ಮದುವೆ ಆದ್ಮೇಲೆ ಸ್ವಲ್ಪ ಅವೆಲ್ಲ ಕಡಿಮೆ ಮಾಡ್ಕೊಬೇಕು. ಬರ್ತವೆ. ಬ್ಯಾಚುಲರ್ ಆಗಿದ್ದಾಗ ಹೆಂಗೋ ನಡೆಯುತ್ತಪ್ಪ, ಇದೆಲ್ಲ ಬೇಡ, ನಾನು ನಿನ್ನ ಜೊತೆ ಇದ್ದೀನಪ್ಪ, ನಿನ್ಗೇನಿದ್ರು ನನ್ನ ಜೊತೆ ಮಾತಾಡು, ಈ ನಂಬರ್ ಸೇವ್ ಮಾಡ್ಕೋ, ಏನೇ ತೊಂದರೆ ಇದ್ರು ನೀನು ಹಿಂಗಾಯ್ತು ಗುರುಗಳೇ ಅಂತ ವಾಟ್ಸಪ್ ಮೆಸೇಜ್ ಮಾಡಪ್ಪ. ಈ 1 ವರ್ಷ ತುಂಬಾ ನೊಂದಿದ್ದೆ ಗುರುಗಳೇ, 1 ವರ್ಷ ಆಯ್ತು ನಾನ್ ಬಿಟ್ಟೋಗಿ. ಅದು ತುಂಬಾ ಅಪ್ರೋಚ್ ಮಾಡಿದೆ, ಬೇಡ ಬಾ ಬಿಟ್ರಾಗ ಆಗಲ್ಲ ಅಂತೆಲ್ಲ ಅಪ್ರೋಚ್ ಮಾಡಿದೆ ಗುರುಗಳೇ. ಆಗಲ್ಲ, ಏನೋ ಆಗಿದ್ದಾಯ್ತು, ತಪ್ಪು ತಿದ್ಕೊಂಡು ಹೋಗು, ಏನ್ ತಪ್ಪು ಆಗಿದ್ರೆ ತಿದ್ಕೊಂಡು ಹೋಗು, ಇಲ್ಲ ಬೇಡ ಹಿಂಗೆ ಸಂಜಾಯಿಸಿ ಮಾಡ್ಕೊ, ಈ ತರ ಆಯ್ತು ಅಂತ ನನ್ ವಿವರಣೆ ಮಾಡು, ಅದ್ ಬಿಟ್ಟು ಹಿಂಗ್ ದೂರ ಇರೋದ್ ನನ್ಗೆ ಇಷ್ಟ ಇಲ್ಲ, ಬಾ ನೀನ್ ಬಿಟ್ಟರಾಗಲ್ಲ, ನನ್ ಮಗನ್ ನೋಡ್ಬೇಕು ಅಂತೆಲ್ಲ ಇದ್ ಮಾಡ್ದೆ ಗುರುಗಳ. ಆಯ್ತಪ್ಪ, ಈಗ ಬೇರೆ ಮನೆ ಮಾಡೋ ಅಪ್ರೋಚ್ ಇದೇ ಫಸ್ಟ್ ತಾನೇ, ಇಲ್ಲಿಂದ ತಾನೇ ಮಾಡ್ಬೇಕಾಗಿರೋದು, ಇಲ್ಲಿವರೆಗೂ ಅಂಥದ್ದೇನು ಮಾಡಿಲ್ಲ, ಹೌದಲ್ಲಪ್ಪ? ಇಲ್ಲ ಮಾಡಿಲ್ಲ. ಇದನ್ನು ಮಾಡು, ನಿನ್ನ ಸಂಸಾರ ಸರಿ ಹೋಗ್ದಿರ್ ಕೇಳು. ಆದರೆ ಇದಾದ ಮೇಲೆ ಈ ಫೋನ್ ವಿಚಾರದಲ್ಲಿ ತುಂಬ ಪಾರದರ್ಶಕವಾಗಿರೋದು ಕಲಿಬೇಕು. ಅದನ್ನ ಬಲವಂತವಾಗಿ ನಿನ್ನ ಫೋನ್ ನಾನು ತೋರಿಸ್ಬೇಕು, ನನ್ನ ಫೋನ್ ನೀನು ನೋಡ್ಬೇಕಾರೆ ಅಂತ ಹೇಳೋದಲ್ಲ, ನಿಧಾನಕ್ಕೆ ಕೆಲಸ ಮಾಡಿಸ್ಕೊಳ್ಬೇಕು. ಅವೆಲ್ಲ ಮೂಲಭೂತವಾಗಿ ತೀರಾ ಆಳದಿಂದ ತಗೊಂಡ್ರೆ ಕಟ್ಕೊಂಡ್ಬಿಟ್ಟಿದ್ಯಪ್ಪ ಇಂಥವ್ನೇನು ಮಾಡೋಕ್ಕಾಗಲ್ಲ. ಇಂಥವ್ನ ಯಾಕೆ ಕಟ್ಕೊಂಡೆ ಅಂದ್ರೆ ಮುಗಿದೋಯ್ತು ಇದ್ರ ಕತೆ, ನೀನು ಮಾತಾಡಂಗೇ ಇಲ್ಲ. ಇಂಥವನ್ನೆಲ್ಲ ಯಾಕೆ ಕಟ್ಕೊಂಡೆ ನೀನು ಅಂದರೆ ಕಟ್ಕೊಂಬಿಟ್ಟಿದ್ಯಾ, ಅವಕ್ಕಷ್ಟು ತಿಳುವಳಿಕೆ ಇಲ್ಲ. ತಿಳುವಳಿಕೆ, ಒಂದು ಮಗು ಆಗಿದೆ, ಈಗ ದುಡಿತಾ ಇದ್ದಾಳೆ. ನಾನು ಹೇಳೋದು ನೋಡಪ್ಪ, ಆಕೆಯಲ್ಲೂ ತುಂಬ ಒಳ್ಳೆ ವಿಚಾರಗಳಿದ್ದಾವೆ. ಇಷ್ಟೆಲ್ಲ ಆದರೂ ಒಳ್ಳೆ ದಾರಿಲಿದ್ದಾಳೆ, ಇಷ್ಟೆಲ್ಲ ಆದರೂ ಆಕೆ ನನ್ನನ್ನು ಬಿಡೋ ಮಾತಾಡಿಲ್ಲ, ಇಷ್ಟೆಲ್ಲ ಆದರೂ ಮಗನನ್ನು ನನ್ನ ಹತ್ರ ಸೇರಿಸದೆ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿ ಮಗನ ಬಾಯಲ್ಲಿ ನನ್ನನ್ನು ಬಯಸೋ ಥರ ಏನು ಮಾಡಿಲ್ಲ. ಇಲ್ಲ ಗುರುಗಳೇ, ಅಂದ್ರೆ ನನ್ ಜೊತೆ ಅವಳು ಮಾತಾಡ್ಲಿಲ್ಲ ಅಂತಂದ್ರು ನನ್ ಮಗನ್ ಕೈಲಿ ಫೋನ್ ಮಾಡಿಸಿ ಅಪ್ಪನ ಕೈಲಿ ಮಾತಾಡು ಅಂತ ಫೋನ್ ಕೊಡೋದು, ಆತರ ಎಲ್ಲ ಮಾಡ್ತಾರೆ. ಒಳ್ಳೇದಿದೆ, ಅದನ್ನು ಗಮನಿಸಪ್ಪ. ನಾನು ಈ ಮುಂಚೆ ಒಬ್ರಿಗೆ ತೆಂಗಿನ ಮರದ ಕತೆ ಹೇಳ್ತಿದ್ದೆ, ಕೇಳಿಸ್ಕೊಂಡ? ಹಂಗೆ ನಾಯಿ ಮೂತ್ರ ಮಳೆ ನೀರು ಯಾವ್ದನ್ನ ತಗೊಳ್ತೀಯ ಹಂಗೆ ನಿನ್ನ ಬದುಕು. ಹಂಗೆ ಹೆಂಡತಿಯಲ್ಲೂ ಒಳ್ಳೇದಿದೆ ನೋಡಪ್ಪ, ಬದುಕು ಯಾವಾಗ ಬೇಕಾದ್ರೂ ಮುಗಿಬೋದು. ತಾಯಿಗಿಂತ ಮುಂಚೆ ನೀನು ಹೊರಡ್ಬೋದು, ಯಾರಿಗೆ ಗೊತ್ತಪ್ಪ? ಯಾವ್ದಿದು ಹೊಡೆದಾಟ? ಆಯ್ತವ, ನಿನ್ಗೆ ಏನು ಬೇಕು, ಬೇರೆ ಮನೆ ಮಾಡ್ಬೇಕು, ಹೌದಾ, ಮಾಡ್ತೀನಿ. ಇಬ್ಬರು ಚೆನ್ನಾಗಿರೋಕೆ ತಾನೇ ಮದುವೆ ಆಗಿದ್ದು, ಏನು ತೊಂದರೆ ಇಲ್ಲ, ಮಾಡ್ತೀನಿ. ಹಿಂಗೆ ಮಾಡಿಬಿಟ್ರೆ ನಾನು ಸೋತಂಗೆ ಅವಳು ಗೆದ್ದಂಗೆ ಅನ್ನೋ ಯೋಚನೆ ಬಂದರೆ ನಿನ್ನ ಸಂಸಾರ ಆಗಲ್ಲ. ಸೊ ಆಮೇಲೆ ಅವಳು ಸೋಲಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕಿ ಪಳಗಬೇಕು. ತಂದಿರೋ ಇನ್ನು ಒಂದು ಹೊಲವನ್ನು ಉತ್ತಿರದ ಎತ್ತುಗಳಂತಂದು ಉಳು ಅಂದರೆ ಅವು ಎಗ್ದಾಡ್ತವೆ, ಹಂಗೆ ಹಿಂಗೆ ಆಡ್ತವೆ. ನಗ ಹೆಗ್ಲ ಮೇಲೆ ಕೂತ್ಕೊಳಕ್ ಬಿಡಲ್ಲ ಅವು. ಆದ್ರೆ ಒಂದು ಹಂತ ಆದ್ಮೇಲೆ ಅವು ಕೂಡ ಸಲೀಸಾಗಿ ರೈತ ಹೇಳ್ದಂಗೆ ನೊಗ ಹೆಗ್ಲ ಮೇಲೆ ಹಾಕೊಂಡು ಮುಂದೆ ನಡೀತವೆ. ಮೊದಲು ಆ ನೇಗ್ಲಲ್ಲಿ ಹೂಳೋದನ್ನು ಕಲ್ಸೋಕೆ ಎಷ್ಟು ಒದ್ದಾಡಬೇಕು ಒಬ್ಬ ರೈತ. ಇದು ನಿನ್ನ ಹೆಂಡತಿ ಕತೆ ಹಂಗಾಗಿದೆ. ಇಷ್ಟು ಮಾಡಪ್ಪ, ನಾನು ಹೇಳಿದ್ನಲ್ಲ, ಯಾವುದು ಇಲ್ಲ. ಅಂದ್ರೆ ನೀವ್ ಹೇಳ್ದಂಗೆ ಅದೇ, ನೀವ್ ಹೇಳ್ದಂಗೆ ಇನ್ನ ಸಂಸಾರ ಜ್ಞಾನ ಇಲ್ಲ ಗುರುಗಳೇ, ಅವಳಿಗೆ ತಿಳುವಳಿಕೆ ಇಲ್ಲ. ನೀವ್ ಹೇಳ್ದಂಗೆ ನೀವು ಹೋಗಿ ಏನು ಆಕೆಗೆ ಮದುವೆ ಆದಾಗ ಎಷ್ಟು ವರ್ಷ? ಈಗ ಮದುವೆ ಆದಾಗ 21 ವರ್ಷ ಗುರುಗಳೇ. ಈಗ ಎಷ್ಟು ವರ್ಷ? 25. ಆಗ್ಲಿಪ್ಪ, ಅಷ್ಟು ಮಾಡಯ್ಯ, ನಿನ್ಗೆ ಒಳ್ಳೇದಾಗುತ್ತೆ. ಯಾವುದೇ ರೀತಿಯಲ್ಲಿ ತಪ್ಪು ನಿರ್ಧಾರ ಬೇಡಪ್ಪ, ನಾವೆಲ್ಲ ಇದ್ದೀವಿ, ಧೈರ್ಯವಾಗಿರು.
ಇದಕ್ಕಿಂತ ಕೆಟ್ಟು ಹಾಳಾಗಿ ಹೋಗಿರೋವೆ ಸರಿ ಹೋಗ್ಯವೆ. ಓಕೆ ಆಯ್ತಲ್ಲಪ್ಪ, ನೀನೇ ಕಾರ್ಯಕ್ರಮದಲ್ಲಿ ನೋಡಿದೀಯ ಎಂತ ಕತೆಗಳು ಮತ್ತೆ ಜೋಡಿಸ್ಕೊಂಡಿದ್ದಾರೆ. ನೋಡಿದೀನಿ ಗುರುಗಳೇ, ತುಂಬಾ ನೋಡ್ತೀನಿ. ಫ್ರೀ ಇದ್ದಾಗೆಲ್ಲ ಯಾವಾಗ್ಲೂ ನಾನು ಇದನ್ನೇ ಕೇಳ್ತಾ ಇರ್ತೀನಿ. ನಮ್ಮ ಅಮ್ಮ ಅಂತಾರೆ, ಏನ್ ಯಾವಾಗ್ಲೂ ಹಂಗ್ ಕೇಳ್ತಿಲ್ಲ ಅದನ್ನ ಕೇಳಲ್ಲ ಅಂತ. ನಮ್ಮಮ್ಮ ಅವರು ಈಗ ಅದನ್ನ ಕೇಳಿ ಅವರು ನಾನ್ ಕೇಳ್ತಾ ಇದ್ರೆ ಪಕ್ಕ ಕುಂತ್ಕೊಂಡ್ ಕೇಳಿಸ್ಕೊತಾ ಇರ್ತಾರೆ ಅವ್ರನ್ನ. ಆ ತರ ಎಲ್ಲ ತುಂಬಾ ತುಂಬಾ ಧನ್ಯವಾದ ಹೇಳ್ಬೇಕು. ಬಹಳ ಖುಷಿ. ಅಂದ್ರೆ ನಿಮ್ಮ ಸಂಕಷ್ಟದ, ದುಃಖದ, ವೇದನೆಯ ಸಮಯದಲ್ಲಿ ನಮ್ಮ 2 ಮಾತುಗಳು ನಿಮ್ಗೊಂಚೂರು ಧೈರ್ಯ ಕೊಟ್ಟಿದೆ ಅಂದರೆ ಅದು ನಮ್ಮ ಸಾರ್ಥಕತೆ, ನಿಮ್ಮ ಅದು ಹಾರೈಕೆ ಸಿಕ್ತು ಅಂತ ನಾನು ಭಾವಿಸ್ತೀನಿ. ನಿಮ್ಮ ತಾಯಿಗೂ ಏನೇ ಆರೋಗ್ಯ ಗೊಂದಲ ಸಮಸ್ಯೆಗಳಿದ್ರು ಆಕೆಗೂ ಅದು ಸರಿ ಹೋಗ್ಲಿ. ಮೊಮ್ಮಗನ ಅಮ್ಮ ಒಬ್ರು ಏನಿಲ್ಲ, ನಮ್ಮ ಅಮ್ಮ ಒಬ್ರು ಅಷ್ಟೇ ನನಗೆ, ನಮ್ಮಮ್ಮ ನಮ್ಮಪ್ಪ. ಆಗುತ್ತಪ್ಪ. ಈಗ ನಾನು ಕೂಡ ಅದನ್ನು ತುಂಬ ಪ್ರೀತಿಯಿಂದ ಹಾರೈಸ್ತೀನಿ, ಕೃಷ್ಣನಲ್ಲಿ ಬೇಡ್ಕೊಳ್ತೀನಿ. ನಿನ್ನ ಸಂಸಾರವೂ ಬೇಗ ಸರಿ ಹೋಗುತ್ತೆ. ನಿನ್ನ ತಾಯಿ ವಿಚಾರದಲ್ಲಿ ಏನು ಗೊಂದಲ ಇದೆ ಅದು ಕೂಡ ಸರಿ ಹೋಗುತ್ತೆ. ನಿನ್ನ ಮಗನ ಪ್ರೀತಿ ಅಜ್ಜಿಗೆ ಸಿಗಬೇಕು. ಹೌದು ಗುರುಗಳೇ, ಅವರು ಯಾವಾಗ್ಲೂ ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಅದಾಗಬೇಕಂದ್ರೆ ಇಲ್ಲೊಂಚೂರು ನೀನು ಸೋಲು, ಎಲ್ಲ ಸರಿ ಹೋಗುತ್ತೆ. ಅಷ್ಟು ಮಾಡಯ್ಯ. ಏನೇ ಇದ್ರು ನನ್ನ ನೆನ್ಸ್ಕೊ, ನನಗೆ ಒಳ್ಳೇದಾಗುತ್ತೆ ನಿನಗೆ. ಅಂದರೆ ನೆನ್ಸ್ಕೊ ಅಂದರೆ ಮೆಸೇಜ್ ಮಾಡು ಅಥವಾ ಫೋನ್ ಮಾಡು, ಅಥವಾ ಇಲ್ಲ ಹಿಂಗಿದೆ ಅಂತ ಒಂಚೂರು ಧ್ಯಾನಸ್ಥ ಸ್ಥಿತಿಯಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ಕೇಳು, ನಿನಗೆಲ್ಲ ದಾರಿ ಸಿಗುತ್ತೆ. ಎಲ್ಲ ಸರಿ ಆದ್ಮೇಲೆ ನಾನು ಆಶ್ರಮಕ್ಕೆ ಬರ್ತೀನಿ ಗುರುಗಳೇ. ಅವಳನ್ನ ಕರ್ಕೊಂಡು ನಾನು ಆಶ್ರಮಕ್ಕೆ ಬರ್ತೀನಿ, ನಿಮ್ಮನ್ನ ಭೇಟಿ ಬರ್ಬೇಕು. ಆಗ್ಲಪ್ಪ, ನೀವು ಮಾಡೋ ಕೇಕ್ ಅಷ್ಟೇ ನಿಮ್ಮ ಬದುಕು ಸಿಹಿ ಆಗಲಿ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಶುಭ ಆಗ್ಲಪ್ಪ. ಥ್ಯಾಂಕ್ ಯು. ಹಾ ಪರಮಾತ್ಮ, ನೋಡಿ ಕೆಲವೊಮ್ಮೆ ಯಾರೋ ಮೂರನೆಯವರು ಮಾಡಿದ ತಪ್ಪುಗಳು, ಅಥವಾ ಹೆಂಡತಿ ಗಂಡನಿಂದ ಚಿಕ್ಕ ಚಿಕ್ಕ ವಿಚಾರವನ್ನು ಮುಚ್ಚಿಟ್ರೆ ಏನು ಸಮಸ್ಯೆ ಇಲ್ಲ ಅಂದ್ಕೊಳ್ಳೋರು ನೋಡಿ, ಇಲ್ಲಿ ಚಿಕ್ಕದು ಮುಚ್ಚಿಟ್ರು ಏನಾಗಿದೆ ಪರಿಸ್ಥಿತಿ. ಬೇಡ. ನಂಬಿಕೆ ಅದು ಜೀವನವನ್ನು ತುಂಬ ನೆಮ್ಮದಿಯಾಗಿಡಿಸುತ್ತೆ. ಅದೇ ನಂಬಿಕೆ ಕಳ್ಕೊಂಡ್ಬಿಟ್ರೆ ಜೀವ ಇರುತ್ತೆ, ಜೀವನ ಇರಲ್ಲ. ಜೀವನನೂ ಇರುತ್ತೆ, ಒಳ್ಳೆ ಜೀವನ ಇರಲ್ಲ. ನಂಬಿಕೆಯನ್ನು ಕಳ್ಕೊಳ್ಳುವಂತಹ ತಪ್ಪನ್ನು ಮಾಡಬಾರ್ದು. ಆಗ್ತವೆ, ಎಲ್ಲರ ಬದುಕಲ್ಲೂ ಆಗ್ತವೆ, ಗೊತ್ತಿದ್ದೋ ಗೊತ್ತಿಲ್ಲದೋ ಈಗ ನಡೀತವೆ. ಯಾಕೆಂದರೆ ಇಂದ್ರಿಯ ಆಕರ್ಷಣೆಗಳು, ವಯೋಸಹಜ ಬುದ್ಧಿಗಳು ಮಾಡಿಸ್ತವೆ. ಎಂಥ ವಿಶ್ವಾಮಿತ್ರನ್ನು ಬಿಡಲಿಲ್ಲ, ಎಂಥ ದೇವಾನುದೇವತೆಗಳೂ ಕೂಡ ಮನಸ್ಸನ್ನು ಜಾರಿ ತಪ್ಪು ಮಾಡಿದ್ದಾರೆ, ಆದರೆ ತಿದ್ದುಕೊಂಡಿದ್ದಾರೆ, ಮತ್ತೆ ದೇವರಂತೆ ಬದುಕಿರೋದುಂಟು. ಹಾಗಾಗಿ ತಪ್ಪುಗಳು ಆಗ್ತವೆ. ವಿಷಯ ಏನಂದರೆ ಎಷ್ಟು ಬೇಗ ತಿದ್ದುಕೊಳ್ತೀರೋ ಅದು ಬಹಳ ಮುಖ್ಯ. ಈ ಸಂಸಾರಕ್ಕೆ ಒಳ್ಳೆಯದಾಗಲಿ. ನೋಡ್ತಾ ಇರುವ ಯಾರದೇ ಮನೆಯಲ್ಲಿ ಈ ಥರದ್ದು ಗೊಂದಲ ಇದ್ದರೂ ಕೂಡ ಗಂಡ ಹೆಂಡ್ತಿದ್ದೀರು, ಪರಸ್ಪರ ನಿಮಗೆ ನೀವು ಆಗಬೇಕು, ಯಾರೂ ಬರಲ್ಲ. ಇವತ್ತು ಯಾರೋ ಮೂರನೇವ್ರು ಹೇಳ್ಕೊಡ್ಬೋದು, ತವ್ರ ಮನೆ ಬಾಗಿಲು ತೆಗೆದಿದೆ ಅಂದ್ಕೊಂಡು ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ಗಂಡನ ಮನೆ ಬಿಟ್ಟು ತವ್ರ ಮನೆ ಹೋಗಿ ಸೇರೋದು ಒಳ್ಳೆಯದಲ್ಲ. ಅಂಥದ್ದೇನಾದರೂ ಇದ್ದರೆ ದೊಡ್ಡವ್ರನ್ನ ಕೂರಿಸಿ ಹೇಳಬೇಕು, ಸರಿ ಮಾಡಿಸಬೇಕು. ಗಂಡ ತಿದ್ಕೊಳ್ಳೋಕೆ ತಯಾರಿಲ್ಲ ಅಂದಾಗ ಬಿಟ್ಟು ಹೋಗಬೇಕು. ಅಂಥದ್ರಲ್ಲಿ ಈ ಥರದ್ದೇನೋ ಫೋನು, ಮೆಸೇಜು ಇವುಗಳು ಕಾರಣಕ್ಕೆ ನೀವು ವರ್ಷಾನುಗಟ್ಟಲೆ ದೂರ ಇದ್ದರೆ ಮತ್ತು ಮದುವೆ ಆಗಿದೆಯಾಕೆ? ಆಗಲಿ, ಸಂಸಾರ ಸರಿ ಹೋಗಲಿ, ನಿಮಗೆ ಶುಭವಾಗಲಿ.